ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರ್ಬೇಕಾಗಿರುವಂತಹ ಇನ್ನೊಂದು ವಿಷಯ ಯಾವುದು ಅಂತಂದರೆ ಡೆವಲಪ್ಮೆಂಟ್ ಆಫ್ SC, ST ಆ್ಯಂಡ್ OBC ಅಂತ ಹೇಳಿ ಕರಿತೀವಿ. ಅಂತಂದರೆ ಡೆವಲಪ್ಮೆಂಟ್ ಆಫ್ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಆ್ಯಂಡ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳಿ. ಇದು ಸೋಷಲ್ ಪ್ರಾಬ್ಲಮ್ ಆ್ಯಂಡ್ ಸೋಷಲ್ ಡೆವಲಪ್ಮೆಂಟ್ ಅನ್ನುವಂತಹ ಒಂದು ಕಾನ್ಸೆಪ್ಟಲ್ಲಿ ಬರುವಂತಹ ವಿಷಯ ಆಗಿದೆ. ಹಾಗಾದರೆ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾಗಿರೋ ವಿಷಯ ಯಾವುದು ಅಂತಂದರೆ ವಾಟ್ ಈಸ್ ಕ್ಯಾಸ್ಟ್, ಜಾತಿ ಅಂದರೆ ಏನು ಅಂತೇಳಿ. ಇದು ನೀವಾಗಲೇ PUC ಆಗಿರಬಹುದು ಅಥವಾ ಡಿಗ್ರಿ ಫಸ್ಟ್ ಸೆಮಿಸ್ಟ್ರಲ್ಲಿ ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಮತ್ತು ನಿಮಗೆ ಗೊತ್ತಿರೋ ಹಾಗೆ ಕ್ಯಾಸ್ಟ್ ಅಂತಂದರೆ ಇಟ್ ಈಸ್ ದ ಟರ್ಮ್ ಯೂಸ್ಡ್ ಟು ಡಿಸ್ಕ್ರೈಬ್ ದ ಕಾಂಪ್ಲೆಕ್ಸ್ ಸಿಸ್ಟಮ್ ಆಫ್ ಸೋಷಿಯಲ್ ಡಿವಿಷನ್ಸ್ ದಟ್ ಪ್ರೊವೈಡ್ಸ್ ಲೈಫ್ ಇನ್ ಇಂಡಿಯಾ. ಅಂತಂದರೆ ಇದು ಒಂದು ರೀತಿಯಾದಂತಹ ಸೋಷಿಯಲ್ ಡಿವಿಷನ್ ಮಾಡುವಂತಹ, ಅಂದರೆ ಸಮಾಜದಲ್ಲಿ ಒಬ್ಬರಿಂದ ಒಬ್ಬರಿಗೆ ಅಂತರವನ್ನು ಸೃಷ್ಟಿಸುವಂತಹ ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್, ತುಂಬ ಕಠಿಣವಾದಂತಹ ಒಂದು ರಚನೆ ಅಂತ ಹೇಳಿ ಕರಿತೀವಿ. ಕ್ಯಾಸ್ಟ್ ಈಸ್ ಅನ್ ಏಷಿಯಂಟ್ ಹೆರಿಡಿಟರಿ ಸಿಸ್ಟಮ್ ದಟ್ ಡೆವಲಪ್ ಅಲಾಂಗ್ ಆ್ಯಂಡ್ ಬಿಕೇಮ್ ಇಂಟರ್ವಿಂಟೆಡ್ ವಿತ್ ಹಿಂದೂಯಿಸಮ್. ನಮ್ಮ ಹಿಂದೂ ಧರ್ಮದ ಪ್ರಕಾರ ನಾವು ಭಾರತದಲ್ಲಿ ಸ್ಪೆಷಲಿ ಏನು ಮಾಡ್ತೀವಿ, ಹೆರಿಡಿಟಿಯ ಆಧಾರದ ಮೇಲೆ ಅಂತಂದರೆ ಅನುವಂಶೀಯವಾಗಿ ಏನಾಗಿದೆ, ಇದು ಡೆವಲಪ್ ಆಗಿ ಬಂದಿರುವಂತಹ ಒಂದು ಸಿಸ್ಟಮ್ ಆಗಿದೆ. ಕ್ಯಾಸ್ಟ್ ಡಿಟರ್ಮೈನ್ಸ್ whom a person can marry, specifies what kind of work they can do and even control what he can eat or touch. ಒಟ್ಟು 4-5 ಹಂತಗಳಲ್ಲಿ ಒಬ್ಬ ವ್ಯಕ್ತಿಯ ಜಾತಿ ಅಥವಾ ಧರ್ಮವನ್ನು ನಾವೇನು ಮಾಡ್ತೀವಿ, ಅಳಿತಾ ಹೋಗ್ತೀವಿ. ಅದರಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದೆ ಅಂತಂದರೆ ಹೂ ಎ ಪರ್ಸನ್ ಕ್ಯಾನ್ ಮ್ಯಾರಿ, ಯಾರು ಅವನು ಮದುವೆ ಆಗ್ತಾರೆ ಅಥವಾ ಮದುವೆ ಆಗುವಂಥವ್ರು ಯಾರು. ಇನ್ನೊಂದು, ಅವರು ಏನು ಕೆಲಸವನ್ನು ಮಾಡ್ತಾರೆ, ಕೆಲಸದ ಆಧಾರದ ಮೇಲೂ ಅವರ ಜಾತಿಯನ್ನು ನಿರ್ಧರಿಸ್ತಾರೆ. ಜೊತೆಗೆ ಅವ್ರು ಏನು ತಿಂತಾರೆ ಮತ್ತು ಯಾರನ್ನು ಮುಟ್ಕೊಳ್ತಾರೆ ಅಥವಾ ಮುಟ್ಟುತ್ತಾರೆ ಅನ್ನುವಂಥ ಆಧಾರದ ಮೇಲೂ ನಾವೇನು ಮಾಡ್ತೀವಿ, ಭಾರತದಲ್ಲಿ ಜಾತಿಯನ್ನು ಡಿಸ್ಕ್ರೈಬ್ ಮಾಡೋದಕ್ಕೆ ಹೋಗ್ತೀವಿ. ಸಿನ್ಸ್ ದ ಗ್ರೇಟ್ ಮೆಜಾರಿಟಿ ಆಫ್ ಇಂಡಿಯನ್ಸ್ ಆರ್ ಹಿಂದೂ, ದ ಕ್ಯಾಸ್ಟ್ ಸಿಸ್ಟಮ್ ಹ್ಯಾಸ್ ಪ್ಲೇಡ್ ಆ್ಯನ್ ಎನಾರ್ಮಸ್ ರೋಲ್ ಇನ್ ಹಿಸ್ಟ್ರಿ ಆಫ್ ಇಂಡಿಯಾ ಆ್ಯಂಡ್ ಇಟ್ ಕಂಟಿನ್ಯೂಸ್ ಟು ಎಕ್ಸಾಕ್ಟ್ ಟ್ರಮೆಂಡಸ್ ಇನ್ಫ್ಲೂಯೆನ್ಸ್ ಆನ್ ಮಾಡರ್ನ್ ಇಂಡಿಯನ್ ಕಲ್ಚರ್ ಆ್ಯಂಡ್ ಪಾಲಿಟಿಕ್ಸ್. ಮುಖ್ಯವಾಗಿ ಏನಂತಂದರೆ ಇಡೀ ಭಾರತದಾದ್ಯಂತ ನಮ್ಮಲ್ಲಿ ಅತಿ ಹೆಚ್ಚು ಹಿಂದೂಗಳು ನಾವು ಗಮನಿಸ್ತೀವಿ. 95% ಅಷ್ಟು ನಾವು ಹಿಂದೂಗಳಿದ್ದೀವಿ. ಸೊ ಅವಾಗ ಏನಾಗುತ್ತೆ, ಇದು ತುಂಬ ದೊಡ್ಡ ಮಟ್ಟಿನ ರೋಲ್ ಆಗಿ ಕನ್ಸಿಡರ್ ಆಗುತ್ತೆ. ಇದು ಬಿಟ್ಟು ಬೇರೆ ಧರ್ಮಗಳೆಲ್ಲ ನಾವು ಅದನ್ನು ಮೈನಾರಿಟಿ ಅಂತ ಹೇಳಿ ಕರಿತೀವಿ, ಅಂದರೆ ಅಲ್ಪಸಂಖ್ಯಾತರು ಅಂತ ಹೇಳಿ ಅವರನ್ನು ನಾವು ಗುರುತಿಸ್ತೀವಿ. ಸೊ ಇದು ಏನು ಮಾಡುತ್ತೆ, ಈ ಜಾತಿ ಪದ್ಧತಿ ನಮ್ಮ ಭಾರತದ ಕಲ್ಚರ್ ಮತ್ತು ಪಾಲಿಟಿಕ್ಸ್ಗಳ ಬಗ್ಗೆ, ಅಂತಂದರೆ ನಮ್ಮ ಸಂಸ್ಕೃತಿಯ ಮೇಲೆ ಮತ್ತು ನಮ್ಮ ರಾಜಕೀಯ ಪರಿಸ್ಥಿತಿಯ ಮೇಲೆ ಬಹಳಷ್ಟು ಪರಿಣಾಮವನ್ನು ಬೀರುತ್ತೆ. ಫಾರ್ ಎಕ್ಸಾಂಪಲ್, ರಾಜಕೀಯ ಪರಿಸ್ಥಿತಿ ಅಂತ ಅಂದ ತಕ್ಷಣ ನೀವು ಓಟಿಗೆ ನಿಂತ್ಕೊಂಡಾಗ ಜಾತಿ ಆಧಾರದ ಮೇಲೆ ಓಟ್ ಹಾಕುವಂಥದ್ದನ್ನು ನಾವು ಗಮನಿಸ್ಬೋದು. ಸೊ ಹಾಗಾಗಿ ವಾಟ್ ಈಸ್ ಕ್ಯಾಸ್ಟ್ ಅಂತಂದರೆ ಇಟ್ ಈಸ್ ಎ ಡಿವಿಷನ್, ಇಟ್ ಈಸ್ ಎ ಹೆರಿಡಿಟಿ ಆರ್ ಇಟ್ ಈಸ್ ಎ ನಾರ್ಮಲ್ ಆಗಿ ಎಲ್ಲ ಕಡೆ ಬಂದಿರುವಂಥದ್ದು, ಮತ್ತು ಇದರ ಆಧಾರದ ಮೇಲೆ ನಾವು ಜನರನ್ನು ಗುರುತಿಸೋದನ್ನು ಕ್ಯಾಸ್ಟ್ ಅಂತ ಹೇಳಿ ಕರಿತೀವಿ. ಸೊ ವೇರ್ ಡಸ್ ದ ಸಿಸ್ಟಮ್ ಕಮ್ ಫ್ರಮ್, ಎಲ್ಲಿಂದ ಬಂತು ಮುಖ್ಯವಾಗಿ ಈ ಕ್ಯಾಸ್ಟ್ ಸಿಸ್ಟಮ್ ಅನ್ನೋದನ್ನು ತಿಳ್ಕೊಳ್ಬೇಕು. ಇಲ್ಲಿ ದ ಮೋಸ್ಟ್ ವೈಡ್ಲಿ ಅಕ್ಸೆಪ್ಟೆಡ್ ಥಿಯರಿ ಈಸ್ ದಟ್ ದ 4 ಬೇಸಿಕ್ ಡಿವಿಷನ್ ಆಫ್ ದಿ ಹಿಂದೂ ಕ್ಯಾಸ್ಟ್ ಸಿಸ್ಟಮ್ ಅಂತಂದರೆ 4 ಹಂತವಾಗಿ ನಾವು ಏನು ಮಾಡ್ತೀವಿ, ಜಾತಿಯನ್ನು ವಿಭಾಗಿಸ್ತೀವಿ. ಅದು ಯಾವುದು ಅಂತ ನಾನು ಮುಂದಿನ ಸ್ಲೈಡಲ್ಲಿ ನಿಮಗೆ ತಿಳಿಸ್ತೀನಿ. ಅದನ್ನು ನಾವು ವರ್ಣ ಅಂತ ಹೇಳಿ ಕರಿತೀವಿ. ವರ್ಣದ ಆಧಾರದ ಮೇಲೆ ನಾವು 4 ಭಾಗವಾಗಿ ಡಿವಿಷನ್ ಮಾಡ್ತೀವಿ. ಡೆವಲಪ್ಡ್ ಇನ್ ದಿ ಪೀರಿಯಡ್ 1500 to 1000 BC ಅಂತ ಹೇಳಿ ಕರಿತೀವಿ. ಈ ಸಂದರ್ಭದಲ್ಲಿ ಈ ವರ್ಣ ಸಿಸ್ಟಮ್ ಏನಾಗಿರಬಹುದು, ಪ್ರಾರಂಭ ಆಗಿರಬಹುದು. ಆ್ಯಸ್ ಅ ರಿಸಲ್ಟ್ ಆಫ್ ದಿ ಆರ್ಯ ಕಾಂಕ್ವೆಸ್ಟ್ ಆಫ್ ಇಂಡಿಯಾ, ಅಂತಂದರೆ ಆರ್ಯನ್ಸ್ಗಳು ಯಾವಾಗ ಭಾರತಕ್ಕೆ ಬಂದರು ಅಥವಾ ಇಲ್ಲಿ ಆರ್ಯನ್ಸ್ಗಳ ಡೆವಲಪ್ಮೆಂಟ್ ಆಯಿತು, ಆ ಕಾಲಕ್ಕೆ ಏನಾಗಿದೆ, ಈ ಕ್ಯಾಸ್ಟ್ ಸಿಸ್ಟಮ್ ಅನ್ನೋದು ಡಿವಿಷನ್ ಆಗಿದೆ ಅಂತ ಹೇಳಿ ನಾವು ಕರಿತೀವಿ. ಇದರಲ್ಲಿ ನಾವು ಇಲ್ಲೊಂದು ಮನುಷ್ಯನ ಚಿತ್ರವನ್ನು ನೀವು ನೋಡ್ತಿರಬಹುದು. ಮುಖ್ಯವಾಗಿ ವೇರ್ ಡಸ್ ದಿಸ್ ಸಿಸ್ಟಮ್ ಕಮ್ ಫ್ರಮ್ ಅನ್ನೋದನ್ನು ನಾವು ಕಂಟಿನ್ಯೂ ಮಾಡೋದಾದರೆ, ನಾವು ಆವಾಗಲೇ ಹೇಳ್ದಂಗೆ 1000 BCE ಅಲ್ಲಿ ನಾವೇನು ಮಾಡ್ತೀವಿ, ಇಂಪಾರ್ಟೆಂಟಾಗಿ ಆರ್ಯನ್ಸ್ಗಳು ಬಂದಿರೋದ್ರಿಂದ ನಾವು ಅವರ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಕ್ಯಾಸ್ಟ್ ಸಿಸ್ಟಮ್ ಬಂದಿದೆ ಅಥವಾ ಮನುಸ್ಮೃತಿ ಅಂತಲೂ ನಾವಿಲ್ಲಿ ಏನು ಮಾಡ್ತೀವಿ, ತುಂಬ ಇಂಪಾರ್ಟೆಂಟಾಗಿ ಹೇಳ್ತೀವಿ. ಹಾಗಾಗಿ ಮನುಷ್ಯನ ದೇಹವನ್ನು 4 ಭಾಗಗಳಾಗಿ ವಿಂಗಡಿಸ್ತೀವಿ. ತಲೆಯ ಭಾಗ ಒಂದು, ಕೈಗಳ ಭಾಗ ಒಂದು, ಆಮೇಲೆ ಹೊಟ್ಟೆಯ ಭಾಗ ಒಂದು, ಮತ್ತು ಕಾಲಿನ ಭಾಗ ಒಂದು ಅಂತ ಹೇಳಿ ನಾವೇನು ಮಾಡ್ತೀವಿ, ಇದನ್ನು 4 ಭಾಗವಾಗಿ ಗುರುತಿಸ್ತೀವಿ. ಓಕೆ, ಅದರಲ್ಲಿ ಮುಖ್ಯವಾಗಿ ಇನ್ ಎ ಫೇಮಸ್ ಪ್ಯಾಸೇಜ್ ದ ಮೆಟಾಫರ್ ಆಫ್ ದಿ ಹ್ಯೂಮನ್ ಬಾಡಿ ವಾಸ್ ಯೂಸ್ಡ್ ಡಿಸ್ಕ್ರೈಬ್ಡ್ ಇಂಡಿಯನ್ ಸೊಸೈಟಿ, ಅಂದರೆ ಮನುಷ್ಯನ ದೇಹವನ್ನು ಭಾರತದ ಸೊಸೈಟಿ ಸಮಾಜವನ್ನು ವಿಭಾಗಿಸೋದಕ್ಕೆ ನಾವೇನು ಮಾಡ್ತೀವಿ, ಇಲ್ಲಿ ಮುಖ್ಯವಾಗಿ ಗುರುತಿಸ್ತೀವಿ. ದ ಬ್ರಾಹ್ಮನ್ ಆರ್ ಪ್ರೀಸ್ಟ್ಲಿ
ಕ್ಯಾಸ್ಟ್ ರೆಪ್ರೆಸೆಂಟ್ ಸೊಸೈಟೀಸ್ ಹೆಡ್ ಅಂತಂದರೆ ಬ್ರಾಹ್ಮಣರು ಏನು ಮಾಡ್ತಾರೆ, ಅವರು ಮನುಷ್ಯನ ಮುಖವನ್ನು ಅಥವಾ ಅವನ ಹೆಡ್, ಅವನ ತಲೆಯ ಭಾಗವನ್ನು ರೆಪ್ರೆಸೆಂಟ್ ಮಾಡ್ತಾರೆ, ಅದನ್ನು ತೋರಿಸ್ತಾರೆ ಅಂತ ಹೇಳಿ. ಓಕೆ, ದ ಕ್ಷತ್ರಿಯಾಸ್ ಆರ್ ವಾರಿಯರ್ ಕ್ಯಾಸ್ಟ್ ಆರ್ ಇಟ್ಸ್ ಆರ್ಮ್ಸ್ ಅಂತಂದರೆ ಅವರ ತೋಳುಗಳಲ್ಲಿ, ಕ್ಷತ್ರಿಯರು ಅಂತಂದರೆ ಯಾವಾಗಲೂ ಯುದ್ಧ ಮಾಡೋರಾಗಿರ್ತಾರೆ, ಹಾಗಾಗಿ ಅವರ ತೋಳಿನ ಶಕ್ತಿ ಬಲದಿಂದ ಕ್ಷತ್ರಿಯರು ಹುಟ್ಟಿದ್ದಾರೆ ಅಂತ ಹೇಳಿ ಗಮನಿಸ್ತೀವಿ. ಎ ಕ್ಯಾಸ್ಟ್ ಆರ್ ಇಸ್ ಆರ್ಮ್ಸ್, ದ ವೈಶ್ಯ ಕ್ಯಾಸ್ಟ್ ಟ್ರೆಂಡ್ಸ್ ಆ್ಯಂಡ್ ಲ್ಯಾಂಡ್ ರಾಡ್ಸ್ ಆರ್ ದಿ ಲೆಗ್ಸ್. ಮುಖ್ಯವಾಗಿ ಕಾಲು ಅಥವಾ ಹೊಟ್ಟೆಯನ್ನು ನಾವೇನು ಮಾಡ್ತೀವಿ, ಆ ಭಾಗವನ್ನು ನಾವು ವೈಶ್ಯಾಸ್ ಅಂತ ಕರಿತೀವಿ. ಇವರ ಮುಖ್ಯ ಕಸುಬು ಏನಂತಂದರೆ ವ್ಯಾಪಾರವನ್ನು ಮಾಡುವಂಥದ್ದು, ಮತ್ತು ವೈಶ್ಯಾಸ್ ಅವರಿಗೆಲ್ಲ ವ್ಯಾಪಾರಗಳಿಂದನೇ ಹೆಚ್ಚು ಅಭಿವೃದ್ಧಿಯನ್ನು ಹೊಂದುವಂಥದ್ದು. ಆ್ಯಂಡ್ ಫೈನಲಿ and caste are ಸರ್ವೆಂಟ್ಸ್ ಆಫ್ ದಿ ಅದರ್ 3 ಆರ್ ದಿ ಫೀಟ್ ಅಂತಂದರೆ ನಾವೇನು ಮಾಡ್ತೀವಿ, ಶೂದ್ರಾಸ್ ಅಂತ ಹೇಳಿ ಕರಿತೀವಿ. ಅವರ ಪಾದವನ್ನು ನಾವು ಕಾಲಿಗೆ ಹೋಲಿಸ್ತೀವಿ. ಸೊ ಹಾಗಾಗಿ ಈ 4 ಭಾಗಗಳ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ನಮ್ಮ ವರ್ಣಜಾತಿಯನ್ನು ವಿವರಣೆಯನ್ನು ನಮ್ಮ ಸ್ಕ್ರಿಪ್ಚರ್ಸ್ಗಳಲ್ಲಿ, ಹಿಂದೂಯಿಸಮ್ ಸ್ಕ್ರಿಪ್ಚರ್ಸ್ಗಳಲ್ಲಿ ನಾವು ಕಾಣಬಹುದು. ದ ಮೆಟಾಫರ್ ಸ್ಟ್ರೆಸ್ ದ ಐಡಿಯಾ ಆಫ್ ಹೈರಾರ್ಕಿ ಆ್ಯಸ್ ವೆಲ್ ಆಸ್ ದಿ ಇಂಟರ್ಡಿಪೆಂಡೆನ್ಸ್ ಅಂತಂದರೆ ಇಲ್ಲಿ ಇಂಪಾರ್ಟೆಂಟಾಗಿ ಏನು ಹೇಳ್ತಾನೆ, ನಮ್ಮ ಹೈರಾರ್ಕಿ ಬಗ್ಗೆ ತಿಳಿಸ್ತಾ ಅವರ ಇಂಟರ್ಡಿಪೆಂಡೆನ್ಸನ್ನು ಮುಖ್ಯವಾಗಿ ತಿಳಿಸ್ತಾನೆ. ಅಂತಂದರೆ ಹೆಡ್ ಭಾಗದಲ್ಲಿ ಬ್ರಾಹ್ಮಣರಲ್ಲಿ ಏನು ಮಾಡ್ತಾರೆ, ವೇದಗಳನ್ನು ಕಲಿಯುವಂಥದ್ದು ಮತ್ತು ಪೂಜೆ ಪುನಸ್ಕಾರ ಮಾಡುವಂಥದ್ದು. ಯುದ್ಧಗಳ ಕಾಲದಲ್ಲಿ ಕ್ಷತ್ರಿಯರು ತೋಳು ಬಲವನ್ನು ಯೂಸ್ ಮಾಡುವಂಥದ್ದು. ವೈಶ್ಯಾಸ ಏನು ಮಾಡ್ತಾರೆ, ವ್ಯಾಪಾರದಲ್ಲಿ ಹೊಟ್ಟೆಯನ್ನು ತುಂಬಿಸುವಂಥದ್ದು. ಆಮೇಲೆ ಶೂದ್ರಾಸ ಏನು ಮಾಡ್ತಾರೆ, ಈ 4 ಮೇಲಿನ 3 ವರ್ಗದವರನ್ನು ಏನು ಮಾಡ್ತಾರೆ, ಅವರು ಸೇವೆಯನ್ನು ಮಾಡಬೇಕು ಅಂತ ಹೇಳಿ ಈ 4 ಭಾಗವಾಗಿ ನಾವು ಅದನ್ನು ಮುಖ್ಯವಾಗಿ ಗಮನಿಸ್ತೀವಿ. ಸೊ ಹಾಗಾದರೆ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿದ್ದೇನಂತಂದರೆ ವಾಟ್ ಈಸ್ SC/ST. ಮುಖ್ಯವಾಗಿ ಇದರ ಫುಲ್ ಫಾರ್ಮ್ ಏನು ನಿಮ್ಗೆ ಆವಾಗಲೇ ನಾನು ತಿಳಿಸ್ಕೊಟ್ಟ ಹಾಗೆ SC ಸ್ಟ್ಯಾಂಡ್ ಫಾರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ST ಸ್ಟ್ಯಾಂಡ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಹೇಳಿ ಕರಿತೀವಿ. ಶೆಡ್ಯೂಲ್ಡ್ ಟ್ರೈಬ್ಸ್ನ ನೀವು ತಿಳ್ಕೊಳ್ಬೇಕಾದ್ರೆ ಟ್ರೈಬಲ್ ಪೀಪಲ್ಗಳೆಲ್ಲ ನಾವು ಮುಖ್ಯವಾಗಿ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಹೇಳಿ ಅವರನ್ನು ಗುರುತಿಸ್ತಾ ಹೋಗ್ತೀವಿ. ಸೊ ಹಾಗಾದರೆ ಫಸ್ಟ್ ಶೆಡ್ಯೂಲ್ ಕ್ಯಾಸ್ಟ್ ಅಂದರೆ ಏನು ಅಂದರೆ ಪರಿಶಿಷ್ಟ ಜಾತಿ ಅಂತ ಕರಿತೀವಿ. ಕನ್ನಡದಲ್ಲಿ ನಾವು ಅದೆರಡನ್ನು ನಾವೇನಂತ ಕರಿತೀವಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂತ ಗುರುತಿಸ್ತೀವಿ. ಫಸ್ಟ್ ವಿ ಮೂವ್ ಆನ್ ಟು ದಿ ಕಾನ್ಸೆಪ್ಟ್ ಆಫ್ ಶೆಡ್ಯೂಲ್ ಕ್ಯಾಸ್ಟ್. We can define the scheduled caste as those economically, socially, educationally ಅಂತಂದರೆ ನಾವು ಅವರನ್ನು ಪರಿಶಿಷ್ಟ ಜಾತಿ ಅಂತ ಗುರುತಿಸಬೇಕು ಅಂತಂದರೆ ಅವರ ಆರ್ಥಿಕ ಪರಿಸ್ಥಿತಿಯ ಆಧಾರದ ಮೇಲೆ, ಸಾಮಾಜಿಕ ಪರಿಸ್ಥಿತಿಯ ಆಧಾರದ ಮೇಲೆ ಮತ್ತು ಅವರ ಶೈಕ್ಷಣಿಕ ಪರಿಸ್ಥಿತಿಯ ಆಧಾರದ ಮೇಲೆ ಇವರು ಶೆಡ್ಯೂಲ್ ಕ್ಯಾಸ್ಟ್ ಅಂತ ಹೇಳಿ ನಾವೇನು ಮಾಡ್ತೀವಿ, ಡಿಫೈನ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತೀವಿ. ಆ್ಯಂಡ್ ಪೊಲಿಟಿಕಲಿ ಬ್ಯಾಕ್ವರ್ಡ್ ಕ್ಯಾಸ್ಟ್ ವಿಚ್ ಆರ್ ಕೆಪ್ಟ್ ಎಟ್ ದಿ ಡಿಸ್ಟೆನ್ಸ್ ಬೈ ದ ಅದರ್ ಕ್ಯಾಸ್ಟ್ ಆಸ್ ಅನ್ಟಚಬಲ್ ಅಂತಂದರೆ ಬೇರೆ ವರ್ಗದವರು ಇವರನ್ನು ಮುಟ್ಟಿಸ್ಕೊಳ್ಳದೆ ಇರುವಂತಹ ಸಂದರ್ಭಗಳಾಗಿರಬಹುದು. ಆಮೇಲೆ ಇವರು ಮಾಡಿರುವಂಥ ಅಡುಗೆ ತಿನ್ನದೇ ಆಗಿರ್ಬೋದು, ಅಥವಾ ಇವರು ಓಡಾಡೋ ರೋಡಲ್ಲಿ ಓಡಾಡದೇ ಇರಬಹುವಂಥದ್ದು. ಇವ್ರನ್ನ ಅನ್ಟಚಬಲ್ ಅಂತಂದರೆ ಅಸ್ಪೃಶ್ಯರು ಅಂತ ಪದವನ್ನು ಬಳಸ್ತೀವಿ. ಯಾರು ಮೇಲ್ವರ್ಗದವರು ಇವ್ರನ್ನ ಮುಟ್ಟಿಸ್ಕೊಳ್ಳಲ್ವೋ ಅಂಥವ್ರನ್ನ ನಾವು ಅನ್ಟಚಬಲ್ಸ್ ಅಂತ ಹೇಳಿ ಕರೆದ ಶೆಡ್ಯೂಲ್ ಕ್ಯಾಸ್ಟಲ್ಲಿ ನಾವು ಅದನ್ನು ಅಂದರೆ ವಿಭಾಗಗಳನ್ನಾಗಿ ಮಾಡ್ತೀವಿ. ದೇರ್ ಆರ್ ಆಲ್ಸೋ ನೋನ್ ಆ್ಯಸ್ ಅವರನ್ನು ನಾವು ಏನಂತ ಗುರುತಿಸಬಹುದು, ಅಥವಾ ಯಾವ ಒಂದಿಷ್ಟು ಶೆಡ್ಯೂಲ್ ಕ್ಯಾಸ್ಟನ್ನು ಎಕ್ಸಾಂಪಲ್ ಕೊಡೋದಾದರೆ ನಿಮಗೆ ಇಲ್ಲಿ ಕೆಲವೊಂದು ಕೊಟ್ಟಿದ್ದಾರೆ. ಚರ್ಮಾಸ್, ಜತವಾಸ್, ಮಹಾರಾಸ್, ಬಿಲ್ವಾಸ್, ಧೋಬಿ, ಎಡ್ಗಾಸ್, ಕೊರ್ಮಾಸ್, ಮಂಚಿಗಾರ್ಸ್, ಸಗ್ಮಾರ್ಸ್ ಇವರೆಲ್ಲ ಏನಂತಂದರೆ ಶೆಡ್ಯೂಲ್ ಕ್ಯಾಸ್ಟಲ್ಲಿ ಬರುವಂತಹ, ಅಂದರೆ ನಿಮ್ಮ ಭಾರತ ಸರ್ಕಾರ ಏನು ಮಾಡಿದೆ, ಶೆಡ್ಯೂಲ್ ಕ್ಯಾಸ್ಟು, ಶೆಡ್ಯೂಲ್ ಟ್ರೈಬ್ಸು ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ ಹೇಳಿ ಇಂತಿಂಥ ಕ್ಯಾಸ್ಟ್ ಅವರು ಇಂತಿಂಥ ಕ್ಯಾಟಗರಿಲಿ ಇರಬೇಕು ಅಂತ ಹೇಳಿ ಡಿವಿಷನ್ ಮಾಡಿದ್ದಾರೆ. ಸೊ ಆ ಆಧಾರದ ಮೇಲೆ ಏನಾಗಿದೆ, ಇಲ್ಲಿ ಮುಖ್ಯವಾಗಿ ಇದಿಷ್ಟು ಭಾಗವನ್ನು ನಾವು ಶೆಡ್ಯೂಲ್ ಕ್ಯಾಸ್ಟಲ್ಲಿ ಅವರನ್ನು ನಾವಲ್ಲಿ ಗುರುತಿಸೋದಕ್ಕೆ ಪ್ರಾರಂಭವನ್ನು ಮಾಡ್ತೀವಿ. ಸೊ ಆ್ಯಂಡ್ ಮೆನಿ ಮೋರ್ ಯು ಕ್ಯಾನ್ ಫೈಂಡ್ ಎ ಗೌರ್ನಮೆಂಟ್ ಆಫ್ ಇಂಡಿಯಾ ವೆಬ್ಸೈಟ್. ನಿಮಗೆ ಹೆಚ್ಚಿನ ಮಾಹಿತಿ ಶೆಡ್ಯೂಲ್ ಕ್ಯಾಸ್ಟ್ಗಳ ಬಗ್ಗೆ ಬೇಕು ಅಂತಂದರೆ ನೀವು ಎಲ್ಲಿ ನೋಡಬಹುದು, ಮುಖ್ಯವಾಗಿ ನೀವು ಗೌರ್ಮೆಂಟ್ ಆಫ್ ಇಂಡಿಯಾ ವೆಬ್ಸೈಟ್ಗಳಲ್ಲಿ ನೋಡ್ಬೋದು. ನಿಮಗೀಗ ಅರ್ಥ ಆಗಿರ್ಬೋದು ಶೆಡ್ಯೂಲ್ ಕ್ಯಾಸ್ಟ್ ಅಂತಂದರೆ ಎಕನಾಮಿಕಲಿ, ಸೋಷಲಿ, ಎಜುಕೇಷನಲ್ಲಿ ಅನ್ಟಚಬಲ್ ಆಗಿರುವಂಥವ್ರನ್ನ ನಾವು ಅವರನ್ನು ಗುರುತಿಸ್ತೀವಿ. ಅನ್ಟಚಬಲ್ಸ್ ಅನ್ನುವಂತಹ ಪದವನ್ನು ನಾವು ಹೇಗೆ ಕಂಡು ಹಿಡ್ಕೊಂಡ್ವಿ ಅಥವಾ ಯಾವ ಥರದಲ್ಲಿ ಅದನ್ನು ನಾವು ಡಿಸ್ಕ್ರೈಬ್ ಮಾಡ್ತೀವಿ ಅಂತಂದರೆ, ಇನ್ವೆರಿಟಬಲಿ ದೇರ್ ವರ್ ಸರ್ಟೈನ್ ಪೀಪಲ್ ಹೂ ಫೇಲ್ ಟು ಲೀವ್ ಅಪ್ ಟು ದೇರ್ ಕ್ಯಾಸ್ಟ್ ಧರ್ಮ. ಕೆಲವೊಂದರೆ ಅವರವರ ಜಾತಿಗಳನ್ನು ಅವರೇನು ಮಾಡ್ತಾರೆ, ಕೆಲವೊಂದು ಸತಿ ಅವರ ಕೆಲಸದ ಆಧಾರದ ಮೇಲೆ, ಅವರ ಜಾತಿಯ ಆಧಾರದ ಮೇಲೆ ಅವರನ್ನು ನಾವು ಗುರುತಿಸುವಂಥದ್ದು ಮತ್ತು ಅವರನ್ನು ಕೆಲಸಗಾರರು ಅಂದರೆ ಕಾಯಕದಲ್ಲಿ ಇರುವಂಥವ್ರನ್ನ ನಾವು ಇಲ್ಲಿ ಗುರುತಿಸ್ತೀವಿ. ಸಚ್ ಪೀಪಲ್ ಆ್ಯಂಡ್ ದೇರ್ ಚಿಲ್ಡ್ರನ್ಸ್ ವರ್ ಕನ್ಸಿಡರ್ ಔಟ್ಕ್ಯಾಸ್ಟ್ ಫ್ರಮ್ ಹಿಂದೂ ಸೊಸೈಟಿ ಅಂತಂದರೆ ಇಂತಹ ಪರಿಶಿಷ್ಟ ಜಾತಿಯವ್ರನ್ನ ನಾವೇನು ಮಾಡ್ತೀವಿ, ತುಂಬ ದೂರದಲ್ಲಿ ಇಡ್ತೀವಿ. ಅವರು ಹಿಂದೂ ಸೊಸೈಟಿಯಿಂದ ತುಂಬ ದೂರದಲ್ಲಿ ಉಳಿದವರು, ಅವರು ಸ್ಲೇವ್ಸ್ಗಳನ್ನು ಮಾತ್ರ ಮಾಡುವಂತಹ ಕೆಲಸವನ್ನು ಮಾಡುವಂಥವ್ರು ಅಂತ ಹೇಳಿ ಏನು ಮಾಡುತ್ತೆ, ದೂರದಲ್ಲಿ ಇಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ದೇ ಹ್ಯಾಡ್ ಟು ಲೀವ್ ಅಪಾರ್ಟ್ ಫ್ರಮ್ ಅದರ್ ಕ್ಯಾಸ್ಟ್ ಆ್ಯಂಡ್ ವೆರ್ ಗಿವನ್ ದ ಜಾಬ್ಸ್
ದಟ್ ನೋ ಒನ್ ಎಲ್ಸ್ ವಾಂಟೆಡ್ ಟು ಪರ್ಫಾರ್ಮ್. ಅವರಿಗೆ ಎಂತಹ ಕೆಲಸ ಕೊಡ್ತಾರೆ ಅಂತಂದರೆ, ಭಾರತದ ಅಥವಾ ಹಿಂದೂಯಿಸಮ್ನಲ್ಲಿರುವಂತಹ ಅಪ್ಪರ್ ಕ್ಲಾಸಸ್ ಯಾರು ಆ ಕೆಲಸವನ್ನು ಮಾಡೋದಕ್ಕೆ ಹಿಂಜರಿತಾರೆ, ಅಂತಹ ಕೆಲಸವನ್ನು ಈ ಶೆಡ್ಯೂಲ್ ಕ್ಯಾಸ್ಟ್ ಅವರಿಗೆ ಕೆಲಸ ಮಾಡೋದಕ್ಕೆ ಕೊಡ್ತಾರೆ. ಬಿಕಾಸ್ ಆಫ್ ದೇರ್ ಕಾಂಟ್ಯಾಕ್ಟ್ ವಿತ್ ಥಿಂಗ್ಸ್ ಕನ್ಸಿಡರ್ ಅನ್ಕ್ಲೀನ್ ಆ್ಯಂಡ್ ಪೊಲ್ಯೂಟೆಡ್. ಎಂತಂದರೆ ಅವರು ಕೆಲಸ ಮಾಡುವಂಥ ಜಾಗ ಪೊಲ್ಯೂಟೆಡ್ ಆಗಿರುತ್ತೆ, ಕಲ್ಮಶದಿಂದ ಕೂಡಿರುತ್ತೆ ಮತ್ತು ಅನ್ಕ್ಲೀನ್ ಆಗಿರುತ್ತೆ, ಸ್ವಚ್ಛತೆಯಿಂದ ಕೂಡಿರಲ್ಲ. ಸೊ ದಟ್ ಔಟ್ಕ್ಯಾಸ್ಟ್ ವರ್ ಬಿಲೀವ್ಡ್ ಟು ಬಿ ಡೀಪ್ಲಿ ಇಂಟೆಂಟ್, ದೇ ಕೇಮ್ to be thought of a untouchable because people believed that their touch or even the sight of them would compromise a ಬಹುಮಾನ ಪ್ರತೀತ್ ಅಂತಂದರೆ ಕರಿತೀವಿ. ಅಂತಂದರೆ ಇಂತಹ ವ್ಯಕ್ತಿಗಳನ್ನು ಮುಟ್ಟಿಸ್ಕೊಂಡ್ರೆ ಅಥವಾ ಅವರ ಕಣ್ಣಿಗೆ ಬಿದ್ದರೆ ಇದರಿಂದ ಏನಾಗುತ್ತೆ, ನಮ್ಮ ಜಾತಿ ಹಾಳಾಗುತ್ತೆ, ನಮ್ಮ ಧರ್ಮ ಕೆಟ್ಟು ಹೋಗುತ್ತೆ ಅಂತ ಹೇಳಿ ನಂಬುವಂತಹ ಎಷ್ಟೋ ಪಂಗಡಗಳನ್ನು ನಾವಿಲ್ಲಿ ಗುರುತಿಸ್ತೀವಿ. ದ ಅನ್ಟಚಬಲ್ಸ್ ವರ್ ನಾಟ್ ಅಡ್ಮಿಟೆಡ್ ಟು ಹಿಂದೂ ಟೆಂಪಲ್ಸ್ ಆ್ಯಂಡ್ ಇನ್ಸ್ಟೆಡ್ ಫಾರ್ಮ್ ರಿಲಿಜಿಯಸ್ ಸೆಕ್ಟರ್ಸ್ ಆಫ್ ದೇರ್ ಓನ್. ಅಂತಂದರೆ ಇವ್ರನ್ನ ಯಾವುದೇ ದೇವಸ್ಥಾನಗಳಿಗೂ ಸೇರಿಸಲ್ಲ, ಯಾವುದೇ ದೊಡ್ಡ ಅಪ್ಪರ್ ಕ್ಯಾಸ್ಟ್ನಲ್ಲಿರುವಂತಹ ಮನೆಗಳಿಗೆ ಇವ್ರನ್ನ ಸೇರಿಸಲ್ಲ. ಇವರು ಟೀ ಕುಡಿಬೇಕು ಅಂತಂದರೆ ಚಿಪ್ಗಳಲ್ಲಿ ಕೊಡ್ತಾರೆ, ಊಟಗಳನ್ನು ದೂರದಿಂದ ಎಸಿತಾರೆ. ಸೊ ಇಂತಹ ಪದ್ಧತಿಗಳನ್ನೆಲ್ಲ ಶೆಡ್ಯೂಲ್ ಕ್ಯಾಸ್ಟ್ಗಳಲ್ಲಿ ನಾವು ಅನ್ಟಚಬಲ್ಸ್ ಅಂತ ಹೇಳಿ ಗುರುತಿಸಿ ಅವರನ್ನು ಸಮಾಜದಿಂದ ದೂರ ಮಾಡ್ತಿದ್ದೀವಿ ಅಂತ ಹೇಳಿ ನಾವಿಲ್ಲಿ ಗುರುತಿಸ್ತಾ ಇದ್ದೀವಿ. ಸೊ ಅದಕ್ಕೆ ತುಂಬ ಮುಖ್ಯವಾಗಿ ಹೋರಾಡಿದಂತಹ ಇಬ್ಬರು ವ್ಯಕ್ತಿಗಳ ಬಗ್ಗೆ ನಿಮಗೆ ಇಲ್ಲಿ ಎಕ್ಸಾಂಪಲ್ ಕೊಡ್ತೀನಿ. ಹರಿಜನಾಸ್ ಅಂತ ಹೇಳಿ, ಶೆಡ್ಯೂಲ್ ಕ್ಯಾಸ್ಟ್ ಅಂತ ಕರೆಯೋ ಬದಲು ಅವ್ರನ್ನ ಹರಿಜನಾಸ್ ಅಂತ ಹೇಳಿ ಕರಿಬೇಕು ಅಂತ ಹೇಳಿ ಗಾಂಧೀಜಿ ಅವರು ಏನು ಮಾಡಿದ್ರು, ದೊಡ್ಡ ಮಟ್ಟಿನ ಚಳುವಳಿಯನ್ನು ಮಾಡಿದ್ರು. ಸೊ ಓವರ್ ದಿ ಸೆಂಚುರೀಸ್ ದೇ ಆಲ್ಸೋ ಆರ್ಗನೈಸ್ಡ್ ಇನ್ ಟು ಸಬ್ ಕ್ಯಾಸ್ಟ್ ಮಚ್ ಲೈಕ್ ದೋಸ್ ಆರ್ ಔಟ್ಡಾಕ್ಸ್ ಇಂಡಿಯನ್ ಹಿಂದೂ ಸೊಸೈಟಿ. In the 20th century, Mahatma Gandhi made it one of his life's goals to bring an untouchable back into Hindu society. ಇವರ 20ನೇ ಶತಮಾನದಲ್ಲಿ ಗಾಂಧೀಜಿಯ ಮಹತ್ವವಾದಂತಹ ಒಂದು ಗುರಿಯಲ್ಲಿ ಅಥವಾ ಅದರಲ್ಲಿ ಮುಖ್ಯವಾಗಿ ಅವರು ಅನ್ಟಚಬಲ್ಸ್ನ ಸೊಸೈಟಿಗೆ ಸೇರಿಸ್ಕೊಳ್ಬೇಕು ಅನ್ನೋದನ್ನು ಗಮನಿಸಿದ್ರು. ಹಿ ರಿನೇಮ್ಡ್ ದೆಮ್ ಆಸ್ ಹರಿಜನ. ಅವರನ್ನು ಏನು ಮಾಡಿದ್ರು, ಶೆಡ್ಯೂಲ್ ಕ್ಯಾಸ್ಟ್ ಅಥವಾ ಅನ್ಟಚಬಲ್ ಅನ್ನುವ ಪದವನ್ನು ತೆಗೆದು ಹರಿಜನಾಸ್ ಆರ್ ಚಿಲ್ಡ್ರನ್ಸ್ ಆಫ್ ಗಾಡ್ ಅಂತ ಹೇಳಿ ಅವರೇನು ಮಾಡಿದ್ರು, ಟ್ರೈ ಟು ಕನ್ವಿನ್ಸ್ other dogs Hindus to admit them into their temples and their everyday lives. ಅಂತಂದರೆ ಇಂತಹ ಹೆಸರು ಬದಲಾವಣೆಗಳಿಂದ ಏನಾಯಿತು, ಅವ್ರನ್ನ ದೇವಸ್ಥಾನಗಳಲ್ಲಿ ಬಿಟ್ಕೊಳ್ಬೇಕು ಮತ್ತು ಅವರು ಸಾಮಾಜಿಕ ಜೀವನವನ್ನು ನಡೆಸಬಹುದು ಅಂತ ಸಂದರ್ಭವನ್ನು ಮೊದಲು ಗಾಂಧೀಜಿಯವರು ತಂದರು. ಅದರ ನಂತರದಲ್ಲಿ ಬಂದಿದ್ದು ಡಾಕ್ಟರ್ BR ಅಂಬೇಡ್ಕರ್ ಅವರು. BR ಅಂಬೇಡ್ಕರ್ ಅವರು ಬಹಳ ದೊಡ್ಡ ಮಟ್ಟಿನ ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ಸ್ಗಳ ಬಗ್ಗೆ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಸಂವಿಧಾನಗಳಲ್ಲೂ ಸಹ ಅವರ ಡೆವಲಪ್ಮೆಂಟಿಗೆ ಹಲವಾರು ಕ್ಲಾಸ್ಗಳನ್ನು ಎತ್ತಿಟ್ಟಿದ್ರು ಅಂತ ಅಂದರೆ ಇಟ್ಟಿರುವಂಥದ್ದು. ಹವೆವರ್ ಅದರ್ ಲೀಡರ್ಸ್ debated that upper caste Hindus would ever treat the Harijanas as equal. Dr. BR Ambedkar, distinguished scholars who had been born untouchable, was a leading spokesman for the view. ಮುಖ್ಯವಾಗಿ ಏನಾಯಿತು, ಹರಿಜನ ಆದರೂ ಸಹ ಗಾಂಧೀಜಿ ಹೇಳಿದ್ರು ಬಿಟ್ಕೊಳ್ಳದೆ ಇದ್ದಾಗ ಅದೇ ಜಾತಿಯಲ್ಲಿ ಹುಟ್ಟಿರುವಂತಹ ಡಾಕ್ಟರ್ BR ಅಂಬೇಡ್ಕರ್ ಏನು ಮಾಡಿದ್ರು, ಅವರ ಬಗ್ಗೆ ಧ್ವನಿ ಆಗೋದಕ್ಕೆ ಪ್ರಾರಂಭವನ್ನು ಮಾಡಿದ್ರು. ಹಿ ಯೂಸ್ಡ್ ದಿ ಟರ್ಮ್ ಶೆಡ್ಯೂಲ್ ಕ್ಯಾಸ್ಟ್ ವೆನ್ ರಿಫಾರ್ಮಿಂಗ್ ಟು ದಿಸ್ ಗ್ರೂಪ್ ಫಾರ್ ದಿ ಬಿಲೀವ್ಡ್ ದಟ್ ದ ಟರ್ಮ್ ಹರಿಜನಾಸ್ ವರ್ ಡಿಮೈನಿಂಗ್. ಅಂತಂದರೆ ದ ಶೆಡ್ಯೂಲ್ ಕ್ಯಾಸ್ಟ್ ಈ ಸೆಡ್ ಶುಡ್ ವಿತ್ಡ್ರಾ ಫ್ರಮ್ ಹಿಂದೂಯಿಸಮ್ ಆಲ್ದೋ ಆ್ಯಂಡ್ ಜಾಯಿನ್ ಅನದರ್ ರಿಲಿಜನ್ ಸಚ್ ಆಸ್ ಬುದ್ಧಿಸಮ್ ವಿಚ್ ಡಸ್ ನಾಟ್ ರೆಕಗ್ನೈಸ್ ಕ್ಯಾಸ್ಟ್ ಡಿಸ್ಟಿಂಗ್ವಿಷ್. ಅಂತಂದರೆ ಇವ್ರಿಗೆ ಎಷ್ಟು ಮಟ್ಟಿಗೆ ಬೇಜಾರಾಗಿದ್ರು ಅಂತಂದರೆ, ಸೊ ಅಂದರೆ ಇಂತಹ ಶೆಡ್ಯೂಲ್ ಕ್ಯಾಸ್ಟ್ ಹಿಂದೂಯಿಸಮ್ಗಿಂತಲೂ ನೀವು ಬೌದ್ಧಿಸಮ್ಗೆ ಬಂದು ಅಲ್ಲಿ ಯಾವುದೇ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇಲ್ಲ, ಅಲ್ಲಿ ನೀವು ಜೀವನ ನಡೆಸಬಹುದು ಅಂತ ಹೇಳಿ ಏನು ಡಾಕ್ಟರ್ BR ಅಂಬೇಡ್ಕರ್ ಅವರು ಜನಗಳಿಗೆ ಕರೆಯನ್ನು ಕೊಡ್ತಾರೆ. ಸೊ ಹಾಗಾದರೆ ಅವ್ರು ಏನೇನೆಲ್ಲ ಪ್ರಾಬ್ಲಮ್ಸ್ಗಳನ್ನು ಅನುಭವಿಸ್ಬೋದು ಶೆಡ್ಯೂಲ್ ಕ್ಯಾಸ್ಟ್ ಅವರು. ಸೊ ಸೋಷಿಯಲ್ ರಿಸ್ಟ್ರಿಕ್ಷನ್ ಆ್ಯಂಡ್ ಡಿಸಬಿಲಿಟಿ ಆಫ್ ದಿ ಶೆಡ್ಯೂಲ್ ಕ್ಯಾಸ್ಟ್ ಅಂತಂದರೆ ಮುಖ್ಯವಾಗಿ ಅವರು ಅನುಭವಿಸುವಂತಹ ಕಷ್ಟಗಳೇನು ಅಂತಂದರೆ, ಲೋಯೆಸ್ಟ್ ಸ್ಟೇಟಸ್ ಇನ್ ಹೈರಾರ್ಕಿ, ಅವರನ್ನು ತುಂಬ ಕೆಳಮಟ್ಟದಲ್ಲಿ ನೋಡ್ತಾರೆ. ಅವರು ಅಪ್ಪರ್ ಕ್ಲಾಸಲ್ಲಿಲ್ಲ, ಲೋಯರ್ಗಿಂತಲೂ ಅತಿ ಲೋಯರ್ ಕ್ಲಾಸ್ಗಳಲ್ಲಿ ಅವರನ್ನು ಗಮನಿಸ್ತಾರೆ. ಎಜುಕೇಷನ್ ಡಿಸಬಿಲಿಟೀಸ್, ಅವರಿಗೆ ಸರಿಯಾದ ಶಿಕ್ಷಣ ವ್ಯವಸ್ಥೆಯನ್ನು ಅವರು ಕೊಡ್ತಾ ಇಲ್ಲ ಅಥವಾ ಶಿಕ್ಷಣ ವ್ಯವಸ್ಥೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಸಿವಿಲ್ ಡಿಸಬಿಲಿಟೀಸ್, ಪ್ರಿವೆನ್ಷನ್ ಫ್ರಮ್ ದಿ ಯೂಸ್ ಆಫ್ ಪಬ್ಲಿಕ್ ಪ್ಲೇಸಸ್ ಅಂತಂದರೆ ಸಾರ್ವಜನಿಕರು ಉಪಯೋಗಿಸುವಂತಹ ಯಾವ ಸ್ಥಳಗಳಿಗೂ ಅವ್ರಿಗೆ ಎಂಟ್ರಿ ಕೊಡಲ್ಲ, ಆಮೇಲೆ ಅವರು ವಸ್ತುಗಳನ್ನು ಮುಟ್ಟೋ ಹಾಗಿಲ್ಲ. ರಿಲಿಜಿಯಸ್ ಡಿಸಬಿಲಿಟಿ, ಎಕನಾಮಿಕ್ ಡಿಸಬಿಲಿಟೀಸ್, ಪೊಲಿಟಿಕಲ್ ಡಿಸಬಿಲಿಟಿ, ಈ ಮೂರೂ ಆಧಾರದ ಮೇಲೆ ಶೆಡ್ಯೂಲ್ ಕ್ಯಾಸ್ಟನ್ನು ನಾವೇನು ಮಾಡ್ತೀವಿ, ಸಮಾಜದಿಂದ ದೂರ ಇಡೋದಕ್ಕೆ. ರಿಲಿಜಿಯಸ್ ಅಂದರೆ ಧಾರ್ಮಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಅವರನ್ನು ತುಂಬ ದೂರದಲ್ಲಿಡ್ತೀವಿ. ಇದರಿಂದ ಏನಾಗ್ತಿದೆ, ಅವರು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಸೊ ಹಾಗಾದರೆ ರಿಯಾಲಿಟಿ ಏನಿದೆ ಅಂದರೆ ವಸ್ತುನಿಷ್ಠವಾದಂತಹ ವಿವರಗಳೇನಿದೆ ಅಂತಂದರೆ, ದ ವರ್ಣ ಸಿಸ್ಟಮ್ ವಿಚ್ ವಾಸ್ ಎಕ್ಸಿಸ್ಟಿಂಗ್ ಡ್ಯೂರಿಂಗ್ ದಿ ವೇದಿಕ್ ಪೀರಿಯಡ್ ಇನ್ ಕೋರ್ಸ್ ಆಫ್ ದಿಸ್ degenerated into the caste system. Since then, the scheduled caste
who are known as untouchables have been suffering from various social, religion, legal, political, economical, educational and other disability. ಸೊ ವರ್ಣ ಸಿಸ್ಟಮ್ ಬಂದಾಗಿಂದ ಏನಾಯಿತು, ಸೊ ನಮ್ಮ ದೇಶದಲ್ಲಿ ಹಿಂದೂಗಳು ಏನು ಮಾಡ್ತಾರೆ, ಅವ್ರನ್ನ ದೂರ ಇಡ್ತಿದ್ದಾರೆ ಮತ್ತು ಅವರನ್ನು ಅಲ್ಪಸಂಖ್ಯಾತರನ್ನಾಗಿ ಮಾಡಿ, ಅನ್ಟಚಬಲ್ ಅಸ್ಪೃಶ್ಯರನ್ನಾಗಿ ಮಾಡಿ ಅವರ ಸಮಾಜದಿಂದ ದೂರ ಇಡ್ತಾ ಇದ್ದಾರೆ ಅಂತ ಹೇಳಿ ಗುರುತಿಸ್ತಾರೆ. For the centuries, they were denied political representation, legal rights, civil facilities, educational privileges and economic opportunities. ಇದರಿಂದ ಅವ್ರೇನು ಮಾಡ್ತಾರೆ, ವರ್ಷಾನುಗಟ್ಟಲಿಂದ ಸೆಂಚುರೀಸ್ ದಶಕಗಳಿಂದನೂ ಅವರನ್ನು ತುಂಬ ದೂರದಲ್ಲಿ ಇಡ್ತಿದ್ದಾರೆ. ಅವ್ರಿಗೆ ಯಾವುದೇ ಥರದಂತಹ ಕಾನೂನು ವ್ಯವಸ್ಥೆಗಳನ್ನು ಕೊಡ್ತಾ ಇಲ್ಲ, ಅವರು ಸಮಾಜದಲ್ಲಿ ಅವರಿಗೆ ರಕ್ಷಣೆಯನ್ನು ಕೊಡೋದಕ್ಕೆ ಸಾಧ್ಯವಾಗ್ತಿಲ್ಲ, ಎಜುಕೇಷನಲ್ಲಿ ಅವರನ್ನು ಮುಂದೆ ತರೋದಕ್ಕಾಗ್ತಿಲ್ಲ, ಎಕನಾಮಿಕಲಿ ಅವರನ್ನು ಹಿಂದುಳಿಸುವಂತಹ ಕೆಲಸಗಳೇನಾಗ್ತಿದೆ ಇಲ್ಲಿ ಆಗ್ತಾ ಇದೆ. During the British rule also nothing was done by upliftment of the SC/ST and to relieve them from their bondages. ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಇದ್ದಾಗಲೂ ಸಹ ಅವ್ರು ಯಾವುದೇ ಥರದ ಬದಲಾವಣೆಗಳನ್ನು SC/STಗಳಲ್ಲಿ ತರೋದಕ್ಕೆ ಸಾಧ್ಯವಾಗಲಿಲ್ಲ. ಸೊ ಅದೇನಾಯಿತು, ಅವ್ರಿಗೂ ದೊಡ್ಡ ಡ್ರಾಬ್ಯಾಕ್ ಆಗಿ ಪರಿಣಾಮವನ್ನು ಬೀರಿತು. Even today the Varna system is still exist in India and still practicing. ಇದು ನಮಗೆ ಗೊತ್ತಿರುವಂಥದ್ದೇ. ನಾವು ಅನ್ಟಚಬಲ್ ಅಂತ ಪಾಠ ಮಾಡಬೇಕಾದ್ರೆ ಯಾವಾಗಲೂ ಹೇಳ್ತೀರಿ ಟಿಲ್ ಟುಡೇ, ಇವತ್ತಿನ ತನಕನೂ ನಾವೇನು ಮಾಡ್ತೀವಿ, ಭಾರತದಲ್ಲಿ ಅನ್ಟಚಬಿಲಿಟಿ ನಮ್ಮಲ್ಲಿದೆ, ಅವರನ್ನು ಅಸ್ಪೃಶ್ಯರು ಅಂತ ಗುರುತಿಸ್ತೀವಿ, ಅವರನ್ನು ವರ್ಣ ಸಿಸ್ಟಮನ್ನು ಫಾಲೋ ಮಾಡ್ತೀವಿ ಮತ್ತು ಸರಿಯಾಗಿ ಟ್ರೀಟ್ ಮಾಡದಿರೋಂಥ ವ್ಯವಸ್ಥೆನ ಮಾಡ್ಕೊಳ್ತಾ ಇದ್ದೀವಿ. ಸೊ ಅಪ್ಲಿಫ್ಮೆಂಟ್ ಆಫ್ ದಿ ಶೆಡ್ಯೂಲ್ ಕ್ಯಾಸ್ಟ್, ಅವರನ್ನು ಹೇಗೆ ನಾವು ಡೆವಲಪ್ ಮಾಡಬಹುದು, ಅಪ್ಲಿಫ್ಮೆಂಟ್ ಅಂತಂದರೆ ಅವ್ರನ್ನ ಅಭಿವೃದ್ಧಿಗಳನ್ನ ಮಾಡೋದಕ್ಕೆ ನಾವು ಏನೆಲ್ಲ ಕೆಲಸಗಳನ್ನು ಮಾಡ್ಬೋದು ಅಂತಂದರೆ, ಇದರಲ್ಲಿ ಆಫ್ ಆಲ್ ದ ಸೆಕ್ಷನ್ಸ್ ದ ಶದರನ್ಸ್ once put on the lowest running of the social hierarchy were destined to suffer all types of ಡಿಪ್ರಿವೇಷನ್. ಅಂತಂದರೆ ಏನು ಮಾಡ್ತಾರೆ, ಎಲ್ಲ ಥರದ ಸಮಸ್ಯೆಗಳನ್ನು ಸ್ಪೆಷಲಿ ಶೆಡ್ಯೂಲ್ ಕ್ಯಾಸ್ಟಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಒಂದು ಕ್ಯಾಟಗರಿ ವೈಸ್ ಮಾಡಿ ಅದರಿಂದ ಅವರನ್ನು ಹೊರಗಡೆ ತರಬೇಕು ಅಂತ ಹೇಳಿ ಏನು ಮಾಡ್ತಾರೆ, ಬಹಳಷ್ಟು ಹೋರಾಟಗಳನ್ನು ನಡೆಸ್ತಾ ಇದ್ದಾರೆ. ದೀಸ್ ಅನ್ಟಚಬಲ್ಸ್ ಆ್ಯಂಡ್ ಡಿಪ್ರೆಸ್ಡ್ ಕ್ಲಾಸಸ್ ಕೇಮ್ ಟು ದಿ ಡಿಸೈನ್ಡ್ ಆಸ್ ಎ ಶೆಡ್ಯೂಲ್ ಕ್ಯಾಸ್ಟ್. ಇವರನ್ನೆಲ್ಲ ನಾವೇನು ಮಾಡ್ತೀವಿ, ಶೆಡ್ಯೂಲ್ ಕ್ಯಾಸ್ಟ್ ಅಂತ ಹೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಮಾಡಿದ್ರು, ಒಂದು ಕಾಲಮ್ಗೆ ತಂದರು. ಅಲ್ಲಿ ತನಕ ಹರಿಜನ ಅಂತ ಇತ್ತು, ಅದನ್ನು ಸರಿಯಾಗಿ ಫಾಲೋ ಮಾಡ್ತಿಲ್ಲ ಅಂತ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಹೇಳಿ ಸಪರೇಟ್ ಆಗಿ ಅವರನ್ನು ಹೊಸ ಕಾಲಮಲ್ಲಿ ತರೋದಕ್ಕೆ ಪ್ರಾರಂಭ ಮಾಡಿದ್ರು. ದ ಟರ್ಮ್ ಫಸ್ಟ್ ಅಪಿಯರ್ಡ್ ಇನ್ ದಿ ಗವರ್ಮೆಂಟ್ ಆಫ್ ಇಂಡಿಯನ್ ಆ್ಯಕ್ಟ್ 1935. 1935ರಲ್ಲಿ ಮೊದಲು ಶೆಡ್ಯೂಲ್ ಕ್ಯಾಸ್ಟ್ ಅನ್ನುವಂತಹ ಪದವನ್ನು ನಾವು ಬಳಸಿದ್ವಿ. ಇನ್ ಏಪ್ರಿಲ್ 1936 ದ ಬ್ರಿಟಿಷ್ ಗೌರ್ಮೆಂಟ್ ಹ್ಯಾಡ್ ಇಶ್ಯೂಡ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಶೆಡ್ಯೂಲ್ ಕ್ಯಾಸ್ಟ್ ಆರ್ಡರ್ 1936 ಸ್ಪೆಸಿಫೈಯಿಂಗ್ ಸರ್ಟೈನ್ ಕ್ಯಾಸ್ಟಸ್, ರೇಸಸ್ and tribes and scheduled caste in the then provinces of Assam, Bombay, Bengal, Bihar, Central provinces and Bihar, Madras, Odisha, Punjab and Uttar provinces. ಇದರಲ್ಲೆಲ್ಲ ಏನು ಮಾಡ್ತು, ಬ್ರಿಟಿಷ್ ಸರ್ಕಾರ ಶೆಡ್ಯೂಲ್ ಕ್ಯಾಸ್ಟ್ ಅನ್ನುವಂತಹ ಪದವನ್ನು ಜಾರಿಗೆ ತಂತು. ಸೊ ಇದರಿಂದ ನಾವು ಅವರಿಗೆ ಬೇರೆ ಬೇರೆ ಥರದ ಕಾರ್ಯಕ್ರಮಗಳನ್ನು ಮುಖ್ಯವಾಗಿ ಹಮ್ಮಿಕೊಳ್ತಾ ಇದ್ವಿ. ಏನೆಲ್ಲ ಕಾರ್ಯಕ್ರಮಗಳನ್ನು ನಾವಿಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ ಅಂತಂದರೆ, ಒಂದು ಅಪಾಯಿಂಟ್ಮೆಂಟ್ ಆಫ್ ಎ ನ್ಯಾಷನಲ್ ಕಮಿಷನ್ ಫಾರ್ ದಿ ವೆಲ್ಫೇರ್ ಆಫ್ SC, ಅವರನ್ನು ನಾವು ನ್ಯಾಷನಲ್ ಕಮಿಷನ್ಸ್ಗಳಲ್ಲಿ ಅಪಾಯಿಂಟ್ ಮಾಡ್ಕೊಳ್ತಿದ್ದೀವಿ. ಎಜುಕೇಷನಲ್ ಆಪರ್ಚುನಿಟೀಸ್ಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಎಕ್ಸ್ಪೆನ್ಷನ್ ಆಫ್ ಎಕನಾಮಿಕ್ ಆಪರ್ಚುನಿಟೀಸ್, ಅವರು ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಬಹುದು ಮತ್ತು ಡೆವಲಪ್ ಆಗಬಹುದು ಅಂತ ಕೆಲಸವನ್ನು ಮಾಡ್ತಾ ಇದ್ದೀವಿ. ಎಕ್ಸ್ಪೆನ್ಷನ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಆ್ಯಂಡ್ ರಿಸರ್ವೇಷನ್ಸ್ ಅಂತಂದರೆ ಅವರಿಗೆ ಉದ್ಯೋಗ ಅವಕಾಶಗಳನ್ನು ಕೊಡುವಂಥದ್ದು ಮತ್ತು ಉದ್ಯೋಗದಲ್ಲಿ ಅವರಿಗೆ ರಿಸರ್ವೇಷನ್ಸ್ಗಳನ್ನು ನಾವು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ. ಅಪ್ಲಿಫ್ಮೆಂಟ್ ಆಫ್ FC ಥ್ರೂ 5 years ಪ್ಲಾನ್, ಅಂದರೆ ಪಂಚವಾರ್ಷಿಕ ಯೋಜನೆಯಲ್ಲೂ ಅವರನ್ನು ಅಭಿವೃದ್ಧಿ ಹೊಂದಿಸಬೇಕು ಅಂತ ಹೇಳಿ ಅದರಲ್ಲಿ ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತಿದ್ದೀವಿ. ಇದನ್ನು ಬಿಟ್ಟು ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಇವರ ಡೆವಲಪ್ಮೆಂಟಿಗೆ ಮುಖ್ಯವಾಗಿ ಹಾಕ್ಕೊಳ್ತಾ ಇದೆ. ಸೊ ಹಾಗಾದರೆ ಇಲ್ಲಿವರೆಗೂ ಶೆಡ್ಯೂಲ್ ಕ್ಯಾಸ್ಟ್ ಅನ್ನಂದರೆ ಪರಿಶಿಷ್ಟ ಜಾತಿನ ಕಂಡು ಹಿಡಿದ್ರಿ. ಈಗ ಪರಿಶಿಷ್ಟ ಪಂಗಡ, ಯಾಕಂದರೆ ಇದು ಸಪರೇಟ್ ಕಾಲಮಲ್ಲಿ ನಮಗೆ ಬರೋದರಿಂದ ಪರಿಶಿಷ್ಟ ಪಂಗಡ ಅಂತಂದರೆ ಟ್ರೈಬಲ್ ಪೀಪಲ್ಗಳು ಬದುಕುವಂತಹ ಅಥವಾ ಬುಡಕಟ್ಟು ಜನಾಂಗದವರಿಗೆ ಇರುವಂತಹ ಫೆಸಿಲಿಟೀಸ್ಗಳನ್ನು ನಾವು ಒಳಗೊಳ್ಳುವಂಥದ್ದನ್ನು ಶೆಡ್ಯೂಲ್ ಟ್ರೈಬ್ಸ್ ಅಂತ ಹೇಳಿ ಕರಿತೀವಿ. ದ ಟ್ರೈಬಲ್ ಪೀಪಲ್ ವರ್ ದ ಅರ್ಲಿಯೆಸ್ಟ್ ಅಮಾಂಗ್ ದಿ ಪ್ರೆಸೆಂಟ್ ಇನ್ಹ್ಯಾಬಿಟೇಷನ್ ಆಫ್ ಇಂಡಿಯಾ. ದೇರ್ ಸ್ಟಿಲ್ ಇನ್ ಪ್ರಿಮಿಟಿವ್ ಸ್ಟೇಜ್ ಆ್ಯಂಡ್ ಆರ್ ಫಾರ್ ಫ್ರಮ್ ದಿ ಇಂಪ್ಯಾಕ್ಟ್ ಆಫ್ ಮಾಡರ್ನ್ ಸಿವಿಲೈಸೇಷನ್. ನಿಮಗೆ ಗೊತ್ತಿರೋ ಹಾಗೆ ಅವರು ನಾಗರಿಕತೆಯಿಂದ ತುಂಬ ದೂರದಲ್ಲಿದ್ದಾರೆ ಮತ್ತು ಅವರು ಬಹಳ ಹಿಂದುಳಿದಿದ್ದಾರೆ ಅನ್ನೋದನ್ನು ನಾವು ಈಗಾಗಲೇ ಕಂಡು ಹಿಡ್ಕೊಂಡಿದ್ದೀವಿ. ದೆ ಲಿವ್ ಇನ್ ಎ ಫಾರೆಸ್ಟ್ ಏರಿಯಾಸ್, ಅವರು ಕಾಡುಗಳಲ್ಲಿ ಹೆಚ್ಚು ಬದುಕ್ತಾರೆ. ಅವರು ಹೊರಗಡೆ ಪ್ರಪಂಚದಿಂದ ದೂರ ಇರ್ತಾರೆ, ಅವ್ರಿಗೆ ಯಾರೋ ಸಂಪರ್ಕಗಳು ಬೇಡ ಆಗಿರುತ್ತೆ. ಅವರು ಪ್ರಕೃತಿಯ ಜೊತೆಗೆ ಮತ್ತು ಫಾರೆಸ್ಟ್ಗಳಲ್ಲಿ ಬದುಕುವಂಥವ್ರು ಆಗಿರ್ತಾರೆ. ಹಿಲ್ಸ್, ಮೌಂಟೇನ್ಸ್, ಪ್ಲೇಸಸ್ ಆ್ಯಂಡ್ ಡೀಪ್ಲಿ ವ್ಯಾಲಿ ಅಂತಂದರೆ ಒಂದು ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಬದುಕ್ತಾರೆ, ಇಲ್ಲ ಅಂತಂದರೆ ನದಿ ಪಾತ್ರಗಳಲ್ಲಿ ಅವರು ಹೆಚ್ಚು ಬದುಕ್ತಾರೆ.
ದೇ ನೋನ್ ಬೈ ವೇರಿಯಸ್ ನೇಮ್ಸ್ ಸಚ್ ಆಸ್ ಅಂತಂದರೆ ತುಂಬ ಅವ್ರನ್ನ ಬೇರೆ ಬೇರೆ ಪದಗಳಲ್ಲಿ ಅವರನ್ನು ಗುರುತಿಸ್ತೀವಿ. ಅದು ಯಾವುದು ಅಂತಂದರೆ ಪ್ರಿಮಿಟಿವ್ ಟ್ರೈಬ್ಸ್, ಅನಿಮಿಸ್ಟ್, ಜಂಗಲ್ ಪೀಪಲ್, ಆದಿವಾಸೀಸ್, ಅಬಾರ್ಗೆನ್ಸ್, ಒರಿಜಿನಲ್ ಇನ್ಹ್ಯಾಬಿಟೇಟ್ಸ್ ಆಫ್ ಇಂಡಿಯನ್ ಆ್ಯಸೋ ಆನ್ ಅಂತಂದರೆ ಇದರಿಗಿಂತ ಬೇರೆ ಬೇರೆ ಪದಗಳಲ್ಲೂ ಅವರನ್ನು ನಾವು ಗುರುತಿಸ್ತೀವಿ. ಸೊ ಶೆಡ್ಯೂಲ್ಡ್ ಟ್ರೈಬ್ಸ್ ಅಂದರೆ ಅತಿ ಹೆಚ್ಚು ಜನ ಕಾಡಿನಲ್ಲಿ ಬದುಕುವಂತಹ ಬುಡಕಟ್ಟು ಜನಾಂಗವನ್ನು ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಹೇಳಿ ಕರಿತೀವಿ. ಒಟ್ಟು ನಮ್ಮಲ್ಲಿ 84,326,240 ಜನ 8.2% ಅಷ್ಟು ಭಾರತದ ಪಾಪ್ಯುಲೇಷನಲ್ಲಿ ಶೆಡ್ಯೂಲ್ಡ್ ಟ್ರೈಬ್ಸ್ಗಳನ್ನು ನಾವು ಗುರುತಿಸ್ತೀವಿ. ಅವ್ರನ್ನ ನಾವೇನು ಮಾಡಿದ್ವಿ, 4 ಹಂತವಾಗಿ ಅವರನ್ನು ಡಿವಿಷನ್ ಮಾಡಿದ್ದೀವಿ ಶೆಡ್ಯೂಲ್ಡ್ ಟ್ರೈಬ್ಸನ್ನು. ಇಂಪಾರ್ಟೆಂಟಾಗಿ ನಾವಿಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ಟ್ರೈಬ್ಸಲ್ಲಿ ಒಂದು ನಾರ್ತ್ ಈಸ್ಟರ್ನ್ ಝೋನ್, ದ ಸೆಂಟ್ರಲ್ ಝೋನ್, ದ ಸೌತ್ರನ್ ಝೋನ್ ಅಂತ ಹೇಳಿ ನಾವು ಅವರನ್ನು 3 ಭಾಗವಾಗಿ ಇಲ್ಲಿ ಆ್ಯಕ್ಚುಲಿ ಕಾಮನ್ ಕಲ್ಚರಲ್ಲಿ ಗಿಲಿನಿ ಆ್ಯಂಡ್ ಗಿಲಿನಿ ಅವರು ಏನು ಮಾಡಿದ್ದಾರೆ, ಅವರ ಒಂದೊಂದು ಅಂದರೆ ಉತ್ತರ ಭಾರತದಲ್ಲಿ ಸಪ್ರೇಟು, ಸೆಂಟ್ರಲ್ ಮಧ್ಯ ಭಾರತದಲ್ಲಿ ಸಪ್ರೇಟು ಮತ್ತು ದಕ್ಷಿಣ ಭಾರತದಲ್ಲಿ ಸಪ್ರೇಟು ಅಂತ ಹೇಳಿ ಅವರನ್ನು ಡಿವಿಷನನ್ನು ಮಾಡಿದ್ದೀವಿ. ಸೊ ಹಾಗಾದರೆ ಅವರ ಪಾಪ್ಯುಲೇಷನ್ಗಳ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನಾವು 2001ರ ಸೆನ್ಸಸ್ಸನ್ನು ಅಬ್ಸರ್ವ್ ಮಾಡಿದಾಗ ನಾನು ಆವಾಗಲೇ ನಿಮಗೆ ಹೇಳಿದಾಗೆ 8.2% ಆಫ್ ದಿ ಟೋಟಲ್ ಪಾಪ್ಯುಲೇಷನ್, ಒಟ್ಟು ಅವರು 84.3 ಮಿಲಿಯನ್ ಅಷ್ಟು ಜನ ಇದ್ದಾರೆ. ದೇರ್ ಆರ್ ಅಬೌಟ್ 60 ಮೇಜರ್ ಟ್ರೈಬಲ್ ಗ್ರೂಪ್ಸ್. ಈಗ ಅದು ಒಟ್ಟು 645 ಡಿವಿಷನ್ಗಳನ್ನು ನಾವು ಗ್ರೂಪ್ಗಳಲ್ಲಿ ಮಾಡಿದ್ದೀವಿ. ಭಾರತದಾದ್ಯಂತ ಒಟ್ಟು 645 ಅಥವಾ 36 ಆ ಪರ್ಸೆಂಟಲ್ಲಿ ಏನಾಗಿದೆ ಅಂದರೆ ಇದರಲ್ಲಿ ನಮ್ಮ ಸಂಖ್ಯೆಯಲ್ಲಿ ಟ್ರೈಬಲ್ಗಳನ್ನು ಡಿವಿಷನ್ ಮಾಡಿದ್ದೀವಿ. ಆಮೇಲೆ ಓವರ್ 100 ಮೀಡಿಯಮ್ ಟ್ರೈಬಲ್ ಗ್ರೂಪ್ಸ್ ಆ್ಯಂಡ್ 130 ಮೈನರ್ ಟ್ರೈಬಲ್ಸ್ ಗ್ರೂಪ್ಸ್ಗಳನ್ನು ಹಿಡಿದಿದ್ದೀವಿ. ದ ಡಿಕ್ಲೇರ್ಡ್ ಪಾಪ್ಯುಲೇಷನ್ ಗ್ರೋತ್ ಬಿಟ್ವೀನ್ ದಿ ಸೆನ್ಸಸ್ ಇಯರ್ಸ್ 1981 and 91, the tribal population has been higher at 31.64% than that for the entire population of 23.51 ಅಂತಂದರೆ ಗ್ರ್ಯಾಜುಲಿ ಅವರ ಡೆವಲಪ್ಮೆಂಟನ್ನು ನಾವಿಲ್ಲಿ ಗುರುತಿಸ್ತಾ ಇದ್ದೀವಿ. ಮುಖ್ಯವಾಗಿ ಅವ್ರಿಗೆ ಏನು ಮಾಡಬಹುದು ಅಂತಂದರೆ ಎಕ್ಸ್ಪ್ಲಾಯ್ಟೇಷನ್ ಆ್ಯಂಡ್ ಅನ್ಸರ್ಟೈನ್ ಆಫ್ ದಿ ಅಂದರೆ ಅವ್ರನ್ನ ಟ್ರೈಬ್ಸ್ಗಳನ್ನು ನಾವು ಹೇಗೆ ನೋಡ್ಕೊಳ್ತಾ ಇದ್ದೀವಿ ಅಂತಂದರೆ ಕಾಲಕ್ಕೆ ತಕ್ಕ ಹಾಗೆ ಬ್ರಿಟಿಷರ ಕಾಲದಿಂದ ಹಿಡಿದು ನಮ್ಮ ಈಗಿನ ಸ್ವತಂತ್ರದ ತನಕನೂ ಏನು ಮಾಡ್ತೀವಿ, ಬೇರೆ ಬೇರೆ ಥರದ ಸೆಟಲ್ಮೆಂಟ್ಸ್ಗಳಲ್ಲಿ ಅವರನ್ನು ಡೆವಲಪ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದೀವಿ. ಸೊ ಅವರ ಪಾಪ್ಯುಲೇಷನ್ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ. ಆಮೇಲೆ ಅದರ ಜೊತೆಗೆ ಅವರ ಲ್ಯಾಂಡ್ ಲಾರ್ಡ್ಶಿಪ್ಗಳ ಬಗ್ಗೆ ಗಮನವನ್ನು ಹರಿಸ್ತಾ ಇದ್ದೀವಿ. ಅವರು ವೈಯಕ್ತಿಕವಾಗಿ ಬದುಕೋದಕ್ಕೆ ಅವಕಾಶಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಇದರಿಂದ ಏನಾಗ್ತಾ ಇದೆ, ಅವ್ರಿಗೆ ಮುಖ್ಯವಾಗಿ ಟ್ರೈಬಲ್ಸ್ಗಳ ಡೆವಲಪ್ಮೆಂಟಿಗೆ ಸಹಕಾರಿಯಾಗ್ತಾ ಇದೆ. ಆಮೇಲೆ ಅವರಿಗೆ ಇನ್ಎಫೆಕ್ಟಿವ್ ಗೌರ್ನಮೆಂಟ್ ಮೇಜರ್ಸ್ ಟು ರಿಹ್ಯಾಬಿಲಿಟೇಟ್ ಟ್ರೈಬಲ್ ಪಾಪ್ಯುಲೇಷನ್ ಅಂತಂದರೆ ಅವರ ಅಭಿವೃದ್ಧಿಗೆ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಇದೆ. ಅದರಲ್ಲಿ ರಿಹ್ಯಾಬಿಲಿಟೇಷನ್ ಮಾಡುವಂಥದ್ದು, ಎಜುಕೇಟ್ ಮಾಡುವಂಥದ್ದು, ಅವರ ಎಕನಾಮಿಕ್ ಆಸ್ಪೆಕ್ಟನ್ನು ಡೆವಲಪ್ ಮಾಡುವಂಥದ್ದು ಮತ್ತು ಅವರ ಹೆಲ್ತ್ ಆಸ್ಪೆಕ್ಟನ್ನು ಗಮನ ಹರಿಸುವಂಥದ್ದು. ದೇರ್ ಆರ್ ಆಲ್ಸೋ ಪಾರ್ಟ್ ಆಫ್ ಇಂಡಿಯಾ ಅಂತ ಹೇಳಿ ಅವರಿಗೆ ಫೀಲಿಂಗ್ ಬರೋ ಹಾಗೆ ಕ್ರಿಯೇಟ್ ಮಾಡುವಂಥದ್ದು ಶೆಡ್ಯೂಲ್ಡ್ ಟ್ರೈಬ್ಸ್ಗಳಲ್ಲಿ ನಾವು ಅದನ್ನು ಗುರುತಿಸ್ತೀವಿ. ಸೊ ಇದರಲ್ಲಿ ತುಂಬ ಮುಖ್ಯವಾಗಿ ಪ್ರಾಬ್ಲಮ್ಸ್ ಆಫ್ ಟ್ರೈಬಲ್ ಕಮ್ಯುನಿಟೀಸ್, ಏನೇನೆಲ್ಲ ಸಮಸ್ಯೆಗಳನ್ನು ಅವರು ಅನುಭವಿಸ್ತಾರೆ ಅಂತ ಇದನ್ನು ನಾನು ನಿಮಗೆ ತುಂಬ ಹಿಂದೆನೇ ಕ್ಲಾಸ್ಗಳಲ್ಲಿ ಮಾಡಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಏನಂತಂದರೆ ಲ್ಯಾಂಡ್ ಅಲಿಯೇಷನ್ ಅಂತಂದರೆ ಅವರು ಮುಖ್ಯವಾಗಿ ಫಾರೆಸ್ಟ್ ಜಾಗದಲ್ಲಿ ಬದುಕಿರೋದ್ರಿಂದ ಇದರಿಂದ ಏನಾಗ್ತಿದೆ, ಅವರಿಗೆ ಮುಖ್ಯ ಸಮಸ್ಯೆಗಳು ಏನಾಗ್ತಿದೆ, ಅದರಿಂದ ಗುಳೆ ಎಬ್ಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅವರು ಕಾಡನ್ನು ಬಿಟ್ಟು ಹೊರಗಡೆ ಹೋಗಬೇಕು, ಯಾಕಂತಂದರೆ ಈಗ ವೈಲ್ಡ್ ಲೈಫ್ ಅಂತ ಹೇಳಿ ಸ್ಯಾಂಚುರೀಸ್ಗಳನ್ನು ತರ್ತಾ ಇದ್ದಾರೆ. ಇದರಿಂದ ಏನಾಗ್ತಿದೆ, ಅವರು ಅಥವಾ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಇಂಥದಕ್ಕೆಲ್ಲ ತುಂಬ ದೊಡ್ಡ ಸಮಸ್ಯೆಗಳನ್ನು ಅವರು ಅನುಭವಿಸ್ತಿದ್ದಾರೆ. ಇಲ್ಲಿ ಬಿಗ್ಯಾನ್ ಡ್ಯೂರಿಂಗ್ ಬ್ರಿಟಿಷ್ ಕೊಲಾನಿಸಮ್ ಇನ್ ಇಂಡಿಯಾ ವೆನ್ ದಿ ಬ್ರಿಟಿಷ್ ಇಂಟರ್ಫಿಯರ್ಡ್ ಇನ್ ದಿ ಟ್ರೈಬಲ್ ರೀಜನ್ ಫಾರ್ ದಿ ಪರ್ಪಸ್ ಆಫ್ ಎಕ್ಸ್ಪ್ಲೋಟಿಂಗ್ ದಿ ಟ್ರೈಬಲ್ ನ್ಯಾಚುರಲ್ ರಿಸೋರ್ಸಸ್ ಅಂತಂದರೆ ಟ್ರೈಬಲ್ ಕಾಡಿನಲ್ಲಿ ಸಿಗುವಂತಹ ಸಂಪನ್ಮೂಲಗಳನ್ನು ದೋಚೋದಕ್ಕೋಸ್ಕರ ಬ್ರಿಟಿಷರು ಏನು ಮಾಡಿದ್ರು, ಟ್ರೈಬಲ್ ಏರಿಯಾಗಳಿಗೆ ಎಂಟ್ರಿ ಕೊಟ್ಟರು. ಕಪಲ್ಡ್ ವಿತ್ ದಿ ಟ್ರೈಬಲ್ ಲ್ಯಾಂಡ್ಸ್ ವರ್ ಅಕ್ಯುಪೈಡ್ ಬೈ ಮನಿ ಲ್ಯಾಂಡರ್ಸ್, ಸಿಸ್ಮ್ಯಾಂಡರ್ಸ್ ಆ್ಯಂಡ್ ಟ್ರೇಡರ್ಸ್ ಬೈ ಅಡ್ವೈಸಿಂಗ್ ದೆಮ್ ಲೋನ್ಸ್ ಎಕ್ಸೆಟ್ರಾ. ಇದರಿಂದ ಏನಾಯಿತು, ಅವರನ್ನು ಡಿವಿಷನ್ ಮಾಡ್ತಾ ಬಂದರು, ಬದಲಾವಣೆಗಳಾಗ್ತಾ ಬಂತು. ಆಫ್ಟರ್ ದಿ ಬ್ರಿಟಿಷ್ ಕೇಮ್ ಇನ್ ಟು ದಿ ಪವರ್, ದ ಫಾರೆಸ್ಟ್ ಪಾಲಿಸಿ ಆಫ್ ಬ್ರಿಟಿಷ್ ಗೌರ್ಮೆಂಟ್ ವಾಸ್ ಮೋರ್ ಇನ್ಕ್ಲೂಡ್ಸ್ ಟುವರ್ಡ್ಸ್ ಕಮರ್ಷಿಯಲ್ ಕನ್ಸಿಡರೇಷನ್ ರಾದರ್ ದನ್ ಹ್ಯೂಮನ್ ಅಂತಂದರೆ ಮನುಷ್ಯರನ್ನು ಗಮನಿಸೋದಕ್ಕಿಂತಲೂ ಹೆಚ್ಚು ಅದೇನಾಯಿತು, ಆರ್ಥಿಕ ಪರಿಸ್ಥಿತಿ ಮೇಲೆ ಅಭಿವೃದ್ಧಿ ಪಡಬೇಕು, ಆಮೇಲೆ ಕಾಡುಗಳನ್ನು ವಶಪಡಿಸ್ಕೊಳ್ಬೇಕು, ರಿಸೋರ್ಸ್ಗಳನ್ನು ಯುಟಿಲೈಸ್ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶಕ್ಕೆ ಏನಾಯಿತು, ಅವರು ಬ್ರಿಟಿಷ್ ರೂಲ್ಸ್ಗಳನ್ನು ತಂದರು. ಸೊ ಇದರಿಂದ ಏನಾಯಿತು, ಅವರು ತುಂಬ ಥರದ ಸಮಸ್ಯೆಗಳನ್ನು ಅನುಭವಿಸೋದಕ್ಕೆ ಪ್ರಾರಂಭ ಮಾಡಿದ್ರು. ಒನ್ ಮೋರ್ ಪ್ರಾಬ್ಲಮ್ ಇಸ್ ಪಾವರ್ಟಿ ಇನ್ ಇಂಟರ್ಡಿಪೆಂಡೆನ್ಸ್ ಅಂತಂದರೆ ಅವರಿಗೆ ಬಡತನ ಹೆಚ್ಚಿದೆ. ಯಾಕಂತಂದರೆ ಅವರಲ್ಲಿ ಮನಿ ಲ್ಯಾಂಡಿಂಗ್ ಇಲ್ಲ, ಅಂತಂದರೆ ದುಡ್ಡನ್ನು ಕೊಟ್ಟು ತೆಗೆದುಕೊಳ್ಳುವಂಥ ವ್ಯವಸ್ಥೆಗಳಿಲ್ಲ. ಇದ್ದರೂ ಅವರ ಕೆಲಸಗಳಂದರೆ ಅವರು ತಯಾರಿಸಿರುವಂಥ ವಸ್ತುಗಳನ್ನು ಬೇರೆಯವರಿಗೆ ಮಾರೋದಕ್ಕೆ ಸಾಧ್ಯವಾಗ್ತಿಲ್ಲ. ಇಂಟರ್ಡಿಪೆಂಡೆನ್ಸ್, ಒಬ್ಬರು ಇನ್ನೊಬ್ಬರನ್ನ
ಹೊಂದಾಣಿಕೆ ಮಾಡಿಕೊಂಡು ಅವರ ಮೇಲೆ ಅವಲಂಬಿತರಾಗಿ ಬದುಕುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಇನ್ ಆರ್ಡರ್ ಟು ರಿಪೇ ದಿ ಡಿಬೇಟ್ ಆಫ್ ಮಾರ್ಟಿಗೇಜ್ ಆಫ್ ದ ಸೆಲ್ ದೇರ್ ಲ್ಯಾಂಡ್ ಫಾರ್ ಮನಿ ಲ್ಯಾಂಡರ್ಸ್. ಇದರಿಂದ ಏನಾಗ್ತದೆ, ಅವರ ಜಮೀನನ್ನು ಸೇಲ್ ಮಾಡೋದಕ್ಕಾಗ್ತಾ ಇಲ್ಲ. ಇದರಿಂದ ಮಿಡಲ್ ಮ್ಯಾನ್ಗಳು ಅತಿ ಹೆಚ್ಚು ದುಡ್ಡನ್ನು ತಗೊಳ್ತಿದ್ದಾರೆ. ಸರ್ಕಾರ ಇವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿ ತೊಂದರೆಗಳನ್ನು ಕೊಡ್ತಿರುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಪಾವರ್ಟಿ ಆ್ಯಂಡ್ ಇಂಟರ್ಡಿಪೆಂಡೆನ್ಸ್ ತುಂಬ ಇಂಪಾರ್ಟೆಂಟ್ ಆಗಿರೋ ಅಂಶವಾಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ ಪ್ರಾಬ್ಲಮ್ ಅಂತಂದರೆ ಸಾಂಕ್ರಾಮಿಕ ರೋಗಗಳು ಹರಡುವಂಥದ್ದು, ಕಾಡಿನಲ್ಲಿ ಆಗುವಂಥ ಗಾಯಗಳು ಆಗಿರ್ಬೋದು ಅಥವಾ ಪ್ರಾಣಿಗಳ ಹಲ್ಲೆಗಳಿಂದ ಅವರಿಗೆ ಸರಿಯಾದ ಟ್ರೀಟ್ಮೆಂಟ್ ಸಿಗದೇ ಇರೋದು, ಸ್ಪೆಷಲಿ ಗರ್ಭಿಣಿ ಮಹಿಳೆಯರಿಗೆ ಸರಿಯಾದಂಥ ಆಸ್ಪತ್ರೆ ಇಲ್ಲದೆ ಅಲ್ಲೇ ಸಾವನ್ನಪ್ಪುವಂಥದ್ದು, ಆಮೇಲೆ ಹುಟ್ಟುವಂತಹ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲುವಂಥದ್ದು, ಇದನ್ನು ನಾವೇನು ಮಾಡ್ತೀವಿ, ಇಂಪಾರ್ಟೆಂಟಾಗಿ ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್ಗಳಲ್ಲಿ ಗಮನಿಸ್ತೀವಿ. ಅತಿ ಹೆಚ್ಚು ಟ್ರೈಬಲ್ ಅವರು ಬೇರೆ ಬೇರೆ ಕಾಯಿಲೆಗಳಿಗೆ ಒಳಗಾಗ್ತಾರೆ. ಅದಕ್ಕೆ ಸರಿಯಾದಂಥ ಟ್ರೀಟ್ಮೆಂಟ್ ಇಲ್ಲದೆ ಅವರು ಸಾವನ್ನು ಅಪ್ಪಬಹುದು. ಆಮೇಲೆ ಸರಿಯಾದಂಥ ಮಕ್ಕಳಿಗೆ ಸರಿಯಾದ ಚಿಕಿತ್ಸೆ ಕೊಡದೆ ನ್ಯೂಟ್ರಿಷನ್ ಅಂದರೆ ಅಪೌಷ್ಟಿಕತೆಯಿಂದ, ನೀವು ಆಫ್ರಿಕಾ ಖಂಡಗಳಲ್ಲಿ ನೋಡಿರ್ಬೋದು ಟ್ರೈಬಲ್ ಪೀಪಲ್ ಅತಿ ಹೆಚ್ಚು ಅಪೌಷ್ಟಿಕತೆಯನ್ನು ಕಾಣುತ್ತೆ. ಈ ಅಪೌಷ್ಟಿಕತೆಯಿಂದ ಏನಾಗುತ್ತೆ, ಅವರು ಸರಿಯಾಗಿ ತಮ್ಮ ಜೀವನವನ್ನು ನಡೆಸೋದಕ್ಕೆ ಸಾಧ್ಯವಾಗಲ್ಲ. ಆಮೇಲೆ ಏನಾಗ್ತಾ ಇದೆ ಅಂತಂದರೆ ವಿಲೇಜಸ್ಸು ಮತ್ತು ಫಾರೆಸ್ಟ್ ಪೀಪಲ್ಗಳಲ್ಲಿ ಬಹಳ ದೊಡ್ಡ ಗಲಾಟೆ ಆಗ್ತಿದೆ. ಅವರು ವಿಲೇಜ್ಗಳಿಗೆ ಅಕ್ಸೆಪ್ಟ್ ಮಾಡ್ಕೊಳ್ತಿಲ್ಲ, ಇವರು ಫಾರೆಸ್ಟಲ್ಲಿ ಬದುಕೋದಕ್ಕೆ ಸಾಧ್ಯವಾಗ್ತಿಲ್ಲ, ಅಥವಾ ಅತ್ಯಂತ ನ್ಯಾಚುರಲ್ ಡಿಸಾಸ್ಟರ್ಗಳಿಂದನೂ ಏನಾಗ್ತಿದೆ, ಇವರು ಸಮಸ್ಯೆಗಳನ್ನು ಅನುಭವಿಸ್ತಾರೆ. ಆ್ಯಂಡ್ ಒನ್ ಮೋರ್ ಈಸ್ ಎಜುಕೇಷನ್. ನಿಮಗೆ ಗೊತ್ತಿರೋ ಹಾಗೆ ಅವರಿಗೆ ಸರಿಯಾದ ಅಂದರೆ ಸ್ಕೂಲ್ಗಳನ್ನೇ ತೆಗಿಯೋಕ್ಕಾಗಲ್ಲ. ಕಾಡು ಮಧ್ಯೆ ಎಲ್ಲೋ ಒಂದಿಷ್ಟು ಮನೆಗಳಿರುತ್ತೆ, ಎಲ್ಲೊಂದಿಷ್ಟು ಮಕ್ಕಳು ಇರ್ತಾರೆ. ಅಲ್ಲಿ ಸರ್ಕಾರ ಏನು ಮಾಡ್ತಾಯಿದೆ, ಸ್ಕೂಲ್ಗಳನ್ನು ಓಪನ್ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ, ಟೀಚರ್ಸ್ಗಳನ್ನು ಕಳಿಸೋದಕ್ಕೆ ಸಾಧ್ಯವಾಗ್ತಿಲ್ಲ. ಸೊ ಹಾಗಾಗಿ ಏನಾಗ್ತಿದೆ, ಅವರು ಎಜುಕೇಷನಿಂದ ತುಂಬ ದೂರ ಉಳಿದಿದ್ದಾರೆ. ನಾವು ತಿಳ್ಕೊಂಡಿರೋದು ಏನಂತಂದರೆ ಎಜುಕೇಷನ್ ಇಸ್ ದ ಪವರ್ ಪಾಯಿಂಟ್ ಆಫ್ ದಿ ಟ್ರೈಬಲ್ ಕಮ್ಯುನಿಟಿ ಅಂತ ಕರಿತೀವಿ. ಅವರ ಡೆವಲಪ್ಮೆಂಟಿಗೆ ಎಜುಕೇಷನಿಗೆ ಮುಖ್ಯವಾಗಿ ಒತ್ತನ್ನು ಕೊಟ್ಟರೆ ಅವರು ಸಿಟಿಗಳಿಗೆ ಅಥವಾ ಬೇರೆ ಥರಗೆ ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದ್ರ ಬಗ್ಗೆ ಈಗ ಎಲ್ಲರೂ ಗಮನ ಹರಿಸ್ತಾ ಇದ್ದೇವೆ. ಬಟ್ ಆದರೆ ಅವರಿಗೆ ಪ್ರಾಪರ್ ಎಜುಕೇಷನ್ ಫೆಸಿಲಿಟೀಸ್ಗಳನ್ನು ತೆಗೆಯುವಂಥದ್ದು, ಆಮೇಲೆ ಫಾರ್ಮಲ್ ಎಜುಕೇಷನ್ ಕೊಡುವಂಥ ವ್ಯವಸ್ಥೆನ ಅಲ್ಲಿ ಮಾಡೋದಕ್ಕೆ ಸರ್ಕಾರಗಳಿಗೆ ಆಗ್ತಾ ಇಲ್ಲ. ಸೊ ಹಾಗಾಗಿ ಅವರು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಇನ್ನೊಂದಿಷ್ಟು ಸಮಸ್ಯೆಗಳನ್ನು ನಾವಿಲ್ಲಿ ಮೆನ್ಷನ್ ಮಾಡಿದ್ದೀವಿ. ಇದು ಕೆಲವೊಂದು ಮೂಮೆಂಟ್ಗಳ ಆಧಾರದ ಮೇಲೆ, ಕೆಲವೊಂದು ಮೂಮೆಂಟ್ ಅಂತಂದರೆ ತಾನಾ ಭಗತ್ ಮೂಮೆಂಟ್ ಆಗಿರ್ಬೋದು, ಬಿರ್ಸಾ ಮುಂಡಾ ಮೂಮೆಂಟ್ ಆಗಿರಬಹುದು, ಅಥವಾ ನರ್ಮದಾ ಬಚಾವ್ ಆಂದೋಲನ ಆಗಿರ್ಬೋದು, ಚಿಪ್ಕೋ ಚಳವಳಿ ಆಗಿರ್ಬೋದು, ಅಪ್ಪಿಗೋ ಚಳವಳಿ ಆಗಿರ್ಬೋದು. ಇದೆಲ್ಲ 19th ಸೆಂಚುರಿ ಮತ್ತು 20th ಸೆಂಚುರಿಯಲ್ಲಿ ಪ್ರಾರಂಭವಾಗಿರುವಂತಹ ಮೂಮೆಂಟ್ಗಳು. ಇದೆಲ್ಲ ಏನಂತಂದರೆ ಟ್ರೈಬಲ್ ಪೀಪಲ್ಗಳ ಡೆವಲಪ್ಮೆಂಟಿಗೆ ಇದ್ದಂತಹ ಒಂದಿಷ್ಟು ಮೂಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನಾವು ಪರ್ಸೆಂಟೇಜ್ ವೈಸ್ ನೋಡೋದಾದರೆ SC ST OBC ಅಂತ ಶೆಡ್ಯೂಲ್ ಕ್ಯಾಸ್ಟು 16.8% ಇದ್ದಾರೆ, ಶೆಡ್ಯೂಲ್ ಟ್ರೈಬ್ಸ್ ಎಷ್ಟಿದ್ದಾರೆ 8% ಇದ್ದಾರೆ, ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟಿ ಇವರು ಏನಿದೆ 27% ಆರ್ ಮೋರ್ ಇದ್ದಾರೆ. Even with conservation estimation, it appears that more than 50% of Indian population suffer systematic disadvantages and deprivation. ಅಂತಂದರೆ 50%ಗಿಂತ ಹೆಚ್ಚು ಜನ ಎಲ್ಲ ಸವಲತ್ತುಗಳಿಂದ ಹಿಂಜರಿತಾ ಇದ್ದಾರೆ ಅಂತ ಹೇಳಿ ನಾವಿಲ್ಲಿ ಗಮನಿಸ್ತೀವಿ. ಸೊ ಇಂತಹ ಒಂದು ಕಾನ್ಸ್ಟಿಟ್ಯೂಷನಲ್ ಲೆಜಿಸ್ಲೇಟಿವ್ ಮೆಜರ್ಸ್ಗಳನ್ನು ಗುರುತಿಸ್ತೀವಿ. ಕಾನ್ಸ್ಟಿಟ್ಯೂಟಿವ್ ಲೆಜಿಸ್ಲೇಟಿವ್ ಮೆಜರ್ ಅಂತಂದರೆ ಅವರಿಗೆ ಸಂವಿಧಾನದಲ್ಲಿ ಯಾವ ಆರ್ಟಿಕಲ್ಗಳಲ್ಲಿ ಅವರನ್ನು ನಾವು ಬದಲಾವಣೆ ಮಾಡ್ಬೋದು ಮತ್ತು ಅವರನ್ನು ರಕ್ಷಿಸ್ಬೋದು ಅಂತಂದರೆ ಆರ್ಟಿಕಲ್ 15, 16, 17, 38 ಆ್ಯಂಡ್ 46 guaranteed the state shall not discriminate between person and account of their region and caste or class. ಇದು ನಾವು ಕಲ್ತ್ಕೊಂಡಿರುವಂತಹ ಆರ್ಟಿಕಲ್ಸ್ಗಳು. A15 ಇದೆ, A17 ಇದೆ, A46, A330, A334, A335 ಇದೆಲ್ಲ ಏನಂತಂದರೆ ಅವರ ಡೆವಲಪ್ಮೆಂಟಿಗೆ ಇರುವಂತಹ ಕಾನ್ಸ್ಟಿಟ್ಯೂಷನಲ್ ಆ್ಯಕ್ಟ್ಗಳನ್ನು ಗುರುತಿಸ್ತೀವಿ. ಆಮೇಲೆ ಅಟ್ರೋಸಿಟಿ ಆ್ಯಕ್ಟ್ ಅಂತಿದೆ. ಅಟ್ರಾಸಿಟಿ ಆ್ಯಕ್ಟ್ ಅಂತಂದರೆ ಅವ್ರಿಗೇನಾದರೂ ದುರುಪಯೋಗ ಮಾಡಿಕೊಂಡ್ರೆ, ಅವ್ರ ಮೇಲೆ ದೌರ್ಜನ್ಯಗಳನ್ನು ನಡೆಸಿದ್ರೆ ನೇರವಾಗಿ ನಿಮಗೆ ಶಿಕ್ಷೆಯನ್ನು ಕೊಡುವಂತಹ ಅಟ್ರಾಸಿಟಿ ಆಗಲಿ, ಅಥವಾ ಜಾತಿ ನಿಂದನೆಗಳಾದರೆ ಅವರ ಜಾತಿಯನ್ನು ಹೋಲಿಸಿ ಅವರಿಗೆ ಅವಮಾನವನ್ನು ಮಾಡಿದ್ರೆ ಅಟ್ರಾಸಿಟಿ ಕೇಸ್ ಅಂತ ಬರುತ್ತೆ. ಅಂದರೆ ದ ಟರ್ಮ್ ವಾಸ್ ನಾಟ್ ಡಿಫೈನ್ಡ್ ಅಂಟಿಲ್ ಆ್ಯಕ್ಟ್ ವಾಸ್ ಪಾಸ್ಡ್ ಬೈ ದಿ ಪಾರ್ಲಿಮೆಂಟ್. Atrocity is the expression commonly used that refers to crime against SC, ST and India. In India, a significant crime where victim or members of SC and offended do not belong to SC consideration are really root cause of crime. ಅಂತಂದರೆ SC ಆಗದೇ ಇದ್ದವನು SCಗೆ ಜಾತಿ ನಿಂದನೆಯನ್ನು ಮಾಡಿದ್ರೆ ಅಟ್ರಾಸಿಟಿ ಕೇಸನ್ನು ಹಾಕಿ ಅವರನ್ನು ಒಳಗಡೆ ಹಾಕುವಂಥದ್ದು, ಶಿಕ್ಷೆಗೆ ಗುರಿಪಡಿಸುವಂತಹ ಕೆಲಸವನ್ನು ಮುಖ್ಯವಾಗಿ ಇವರಿಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗ್ತಾ ಇದೆ, ಅವರು ಸಮಸ್ಯೆಗೆ ಒಳಗಾಗುವಂಥದ್ದನ್ನು ನಾವು ತಡಿಬಹುದು ಅಂತ ಹೇಳಿ ಈ ಒಂದು ಆ್ಯಕ್ಟನ್ನು ಅವರು ತಂದಿದ್ದಾರೆ. ಇದರಲ್ಲಿ ದ ಆ್ಯಕ್ಟ್ ವಾಸ್ ಎನಾಕ್ಟೆಡ್ ಬೈ ದಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಇನ್ 19 ಸೆಪ್ಟೆಂಬರ್ 1989. 1989
2010ರಲ್ಲಿ ಇದು ಪ್ರಾರಂಭ ಆಯಿತು. ಇದು ಆ್ಯಕ್ಟ್ 33 ಕಾಲಮಲ್ಲಿ ನಾವು ಗಮನಿಸ್ಬೋದು. ದ ಆ್ಯಕ್ಟ್ ವಾಸ್ ಇಂಪ್ಲಿಮೆಂಟೆಡ್ ಟು ಪ್ರಿವೆಂಟ್ ದಿ ಅಟ್ರಾಸಿಟಿ ಅಗೇನೆಸ್ಟ್ SC/ST, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೇಲೆ ಆಗ್ತಿರುವಂಥ ದೌರ್ಜನ್ಯ ಮತ್ತು ಜಾತಿ ನಿಂದನೆಯನ್ನು ತಡೆಯೋದಕ್ಕೋಸ್ಕರ ಇದನ್ನು ಪ್ರಾರಂಭ ಮಾಡಿದ್ರು. ಇಟ್ ಎಕ್ಸ್ಟೆಂಡೆಡ್ ಓಲ್ ಆಫ್ ಇಂಡಿಯಾ ಎಕ್ಸೆಪ್ಟ್ ದಿ ಸ್ಟೇಟ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಅಟ್ರಾಸಿಟಿ ಅಪ್ಲಿಕೇಬಲ್ ಆಗ್ತಿರಲಿಲ್ಲ, ಅದಕ್ಕೆ ಸ್ಪೆಷಲ್ ಪರ್ಮಿಷನ್ ಇತ್ತು. ಬಟ್ ಈಗ ನಾವು ಸ್ಪೆಷಲ್ ಪರ್ಮಿಷನ್ ತೆಗೆದಿರೋದ್ರಿಂದ ಇಟ್ ಈಸ್ ಆಲ್ಸೋ ಇನ್ಕ್ಲೂಡೆಡ್ ಜಮ್ಮು ಆ್ಯಂಡ್ ಕಾಶ್ಮೀರ್. Article 17 enacted in 1955 to abolish untouchability with the objective to remove humiliation and multifaceted harassment of the Dalits. ಅಂತಂದರೆ ದಲಿತರ ಮೇಲೆ ನಡೆಯುವಂಥ ದೌರ್ಜನ್ಯವನ್ನು ತಡೆಯೋದಕ್ಕೆ 1955ರಲ್ಲಿ ಆರ್ಟಿಕಲ್ 17 ನಾವೇನು ಮಾಡಿದ್ರಿ ತಂದ್ರಿ. ಇದರಿಂತಂದರೆ ಪರಿಶಿಷ್ಟ ಜಾತಿ ಪಂಗಡದವರಾಗಿರಬಹುದು, ಹ್ಯುಮಿಲೇಷನ್ ನಮ್ಮ ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ ಅಥವಾ ದೌರ್ಜನ್ಯ ಹರಾಸ್ಮೆಂಟನ್ನು ಅನುಭವಿಸ್ತಿದ್ರೆ ಅಂಥವರಿಗೆ ರಕ್ಷಣೆಯನ್ನು ಕೊಡುವಂಥದ್ದು ಆಗಿತ್ತು. ಸೊ ಕೆಲವೊಂದಿಷ್ಟು ಪ್ರಾವಿಷನ್ಸ್ಗಳನ್ನು ನಾವಿಲ್ಲಿ ಮೆನ್ಷನ್ ಮಾಡಿದ್ದೀವಿ. ಈ ಪ್ರಾವಿಷನ್ಸ್ಗಳೇನಂತಂದರೆ ಅವರ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುವಂಥದ್ದು. ಅವರಿಗೆ ಇಂತಿಂಥ ಪ್ರಾವಿಷನ್ಸ್ಗಳು ಸರ್ಕಾರದಿಂದ ಒದಗ್ತಾ ಇದೆ, ಸರ್ಕಾರ ಅವರ ಬಗ್ಗೆ ಗಮನ ಹರಿಸಬೇಕು, ಇದರಿಂದ ಅವರ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಪ್ರಾವಿಷನ್ಸ್ಗಳನ್ನು ಅವರು ಕೊಟ್ಟಿದ್ದಾರೆ. ಸೊ ಏನೆಲ್ಲ ಅಫೆನ್ಸಸ್ ಇದೆ ಅಂತಂದರೆ, ಆಮೇಲೆ ಫೋರ್ಸ್ಫುಲ್ ಕನ್ಸಂಪ್ಷನ್ಸ್ ಅನ್ಟಚಬಲ್ ಸಬ್ಸ್ಟೆನ್ಸಸ್ ಆರ್ ಡ್ರಿಂಕಿಂಗ್ ಹಾರ್ಮ್ಫುಲ್ ಡ್ರಿಂಕ್, ಆಮೇಲೆ ಸಸ್ಟೈನಿಂಗ್ ಇಂಜುರಿ, act of humiliation, unlawful occupation of land and civilization act, bonded forced labor, provision of casting of vote, false based on harassing legal prescribed sexual exploitation, polluting water, outgoing the modesty of women. ಇದೆಲ್ಲ ಏನಂತಂದರೆ ಅವರ ಅಫೆನ್ಸ್ಗಳಂತ ಹೇಳಿ ನಾವು ಗುರುತಿಸ್ತೀವಿ. ಸೊ ಇಂಪಾರ್ಟೆಂಟ್ ಆಗಿ ಅವರಿಗೆ ಸಲ್ಲಬೇಕಾದಂತಹ ಕಾಂಪನ್ಸೇಷನ್ಸ್ಗಳಂತಂದರೆ ಇದರಿಂದ ಅವರಿಗೆ 25,000 ರೂಪಾಯಿನ ಕೊಡಬೇಕು, 25 ಎಟ್ ದಿ ಟೈಮ್ ಆಫ್ ಫಿಲ್ಲಿಂಗ್ ಚಾರ್ಜ್ ಶೀಟ್ ಬಿಫೋರ್ ದಿ ಕೋರ್ಟ್. ಇದೆಲ್ಲ ಏನಂತಂದರೆ ಲೀಗಲ್ ಆಸ್ಪೆಕ್ಟ್ಗಳು ಬರುತ್ತೆ ಅಂತ. ಇದನ್ನು ಅಷ್ಟು ಬಹಳ ಮುಖ್ಯವಾಗಿಗಲ್ಲ, ಬಟ್ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿದೆ ಅವರ ಡೆವಲಪ್ಮೆಂಟಿಗೆ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಏನೆಲ್ಲ ಕೆಲಸ ಮಾಡಿದೆ ಅನ್ನೋದನ್ನು ನಾವಿಲ್ಲಿ ಗುರುತಿಸ್ತಾ ಇದ್ದೀವಿ. ಸೊ ಇದು ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ಗಳ ಡೆವಲಪ್ಮೆಂಟಿಗೆ ಸರ್ಕಾರ ಏನು ಕ್ರಮಗಳನ್ನು ತಗೊಂಡಿದೆ ಅಂತ ಹೇಳಿ ಇಲ್ಲಿವರೆಗೂ ನಾವು ತಿಳ್ಕೊಂಡ್ವಿ. ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ಮತ್ತೆ ಕೇಳಬಹುದು, ನೀವು ನನಗೆ ಫೋನ್ ಮಾಡಿ. ಧನ್ಯವಾದಗಳು.